ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್. ಒಬ್ಬ ಮನುಷ್ಯ ಮರಣ ಹೊಂದಿದ ಮೇಲೆ ಏನಾಗಬಹುದು? ಈಗ ಅವನು ಜೀವಿಸ್ತಾ ಇದ್ದಾನೆ, ಜೀವಂತವಾಗಿದ್ದಾನೆ. ಮರಣ ಹೊಂದಿದ ಮೇಲೆ ಮುಂದಿನ ಸ್ಥಿತಿಗತಿ ಏನು? ಇದನ್ನ ಅರ್ಥಕೊಂಡ ಅಂತ ಹೇಳಿದ್ರೆ ಖಂಡಿತವಾಗಲೂ ಅವನು ಪ್ರಭು ಯೇಸು ಕ್ರಿಸ್ತರ ಒಬ್ಬ ಮಗನಾಗಿ ಅಥವಾ ಮಗಳಾಗಿ ಜೀವಿಸ್ತಾನೆ. ಪ್ರೈಸ್ ದಿ ಲಾರ್ಡ್. ಉಪದೇಶಕ ಗ್ರಂಥ 8ನೇ ಅಧ್ಯಾಯ ವಾಕ್ಯ 7 ಹಾಗೂ 8. ಈ 2 ವಾಕ್ಯಗಳನ್ನು ನಾನು ಓದ್ತೀನಿ, ಕೇಳಿಸ್ಕೊಳ್ಳಿ. 2 ವಾಕ್ಯಗಳು. ಮುಂದೆ ಆಗುವುದೇನು ಎಂಬುದು ಅವನಿಗೆ ಗೊತ್ತಿಲ್ಲ, ಅದು ಹೇಗೆ ಸಂಭವಿಸುವುದು ಎಂದು ಅವನಿಗೆ ತಿಳಿಸಬಲ್ಲವರು ಯಾರೂ ಇಲ್ಲ. ಆತ್ಮವನ್ನು ತಡೆಯುವ ಶಕ್ತಿ ಯಾರಿಗೂ ಇಲ್ಲ, ಹಾಗೆಯೇ ತಮ್ಮ ಮರಣ ದಿನವನ್ನು ತಡೆಯುವ ಶಕ್ತಿ ಯಾರಿಗೂ ಇಲ್ಲ. ಸಾವೆಂಬ ಸಮರಕ್ಕೆ ವಿರಾಮವಿಲ್ಲ, ಅಂತೆಯೇ ದುಷ್ಟತನದ ಮೂಲಕ ಅದರಿಂದ ತಪ್ಪಿಸಿಕೊಳ್ಳಲಾಗದು. ಪ್ರೈಸ್ ದಿ ಲಾರ್ಡ್. ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ದುಷ್ಟತನದ ಮುಖಾಂತರ ಮರಣವನ್ನು ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪ್ರಭು ಯೇಸು ಕ್ರಿಸ್ತರು ಹೇಳ್ತಾರೆ, ಪ್ರಭು ಯೇಸು ಕ್ರಿಸ್ತರು ಮಾರ್ಕನು ಬರೆದ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಕ್ರಿಸ್ತರು ಹೇಳ್ತಾರೆ, ಒಬ್ಬ ವ್ಯಕ್ತಿ ಇಡೀ ಲೋಕವನ್ನೆಲ್ಲ ಜಯಿಸಿ, ಯಾವ ರೀತಿ? ನಮ್ಮ ಹಾಗೆ ನಾವೇನ್ ಮಾಡ್ತಾ ಇದೀವಿ? ಪ್ರಯಾಸ ಪಟ್ಟು ಇನ್ನೂ ನನಗೆ ಇದು ಬೇಕು, ಅದು ಬೇಕು, ಅದು ಬೇಕು, ಇದು ಬೇಕು ಅಂತೇಳಿ ನಾವೇನ್ ಮಾಡ್ತಾ ಇದೀವಿ? ಪ್ರತಿದಿನ ಹೋರಾಟ. ಪ್ರಾರ್ಥನೆಗೆ ಹೋಗೋದಿಲ್ಲ, ದೇವರ ವಾಕ್ಯ ಓದೋದಿಲ್ಲ, ಸ್ತುತಿ ಮಾಡೋದಿಲ್ಲ, ದೇವರನ್ನ ಮಹಿಮೆ ಪಡಿಸೋದಿಲ್ಲ, ದೇವರ ಬಳಿಗೆ ಬರೋದಿಲ್ಲ, ದೇವಾಲಯಕ್ಕೆ ಚರ್ಚ್ಗೆ ಹೋಗೋದಿಲ್ಲ, ಪರಮಪ್ರಸಾದ ಅವಶ್ಯಕತೆ ಇಲ್ಲ. ಅಷ್ಟು ಬ್ಯುಸಿಯಾಗಿ ನಾವೇನ್ ಮಾಡ್ತೀವಿ? ದುಡಿತೀವಿ. ಅಂದ್ರೆ ಏನ್ ಹೇಳ್ತಾರೆ, ಹಣ ಮಾಡ್ಲಿಕ್ಕೆ ನಮಗೆ ತುಂಬಾ ಇಷ್ಟ, ಹಣ ಮಾಡ್ಲಿಕ್ಕೆ. ಆದ್ರೆ ಪ್ರಭು ಯೇಸು ಕ್ರಿಸ್ತರು ಸಂತ ಮಾರ್ಕರು ಬರೆದ ಶುಭ ಸಂದೇಶ 8ನೇ ಅಧ್ಯಾಯ ವಾಕ್ಯ 36ರಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಒಬ್ಬನು ಪ್ರಪಂಚವನ್ನೆಲ್ಲ ಗೆದ್ದು ಪ್ರಾಣವನ್ನೇ ಕಳೆದುಕೊಂಡರೆ ಅದರಿಂದ ಬರುವ ಲಾಭವಾದರೂ ಏನು? ಒಬ್ಬ ವ್ಯಕ್ತಿ ಪ್ರಪಂಚವನ್ನೆಲ್ಲ ಗೆದ್ದು, ಉದಾಹರಣೆಗೆ ಈಗ ನಾವು ಭಾನುವಾರನು ಕೂಡ ಡ್ಯೂಟಿಗೆ ಹೋಗ್ತೀವಿ, ಭಾನುವಾರನು ಕಷ್ಟಪಟ್ಟು ಕೆಲಸ ಮಾಡ್ತೀವಿ. ಕೇಳಿದ್ರೆ ನಾನು ಅದು ತಗೊಳ್ಬೇಕು, ಇದು ತಗೊಳ್ಬೇಕು, ನನ್ನ ತಂಗಿ ಇದು ಮಾಡಿದ್ದಾರೆ, ನಮ್ಮ ಅಣ್ಣ ಇದು ತಗೊಂಡಿದ್ದಾರೆ, ನಮ್ಮ ಬಂಧು ಬಳಗದವರು ನಮಗಿಂತ ಚೆನ್ನಾಗಿದ್ದಾರೆ. ಸೊ ಹಾಗಾಗಿ ನಾವು ಕೂಡ ಅವರ ಸರಿಸಮನವಾಗಿ ಬದುಕಬೇಕು ಅನ್ನೋ ಒಂದು ಆ ಆಲೋಚನೆಯ ಮುಖಾಂತರ ನಾವೇನ್ ಮಾಡ್ತೀವಿ? ಪ್ರತಿ ಭಾನುವಾರ ಅಂದ್ರೆ ಚರ್ಚ್ಗೆ ಹೋಗೋದು ಎರಡೇ ಎರಡು. ಏನಂತ ಹೇಳಿದ್ರೆ ಕ್ರಿಸ್ಮಸ್ ನೈಟು ಅಥವಾ ಈಸ್ಟರ್ ನೈಟು. ಕೇಳಿದ್ರೆ ಹೇಳ್ತೀವಿ, ಏನ್ ಮಾಡೋದು, ಕುಟುಂಬ ಇದೆ, ಮಕ್ಕಳು ಮರಿ ಸಾಕ್ಬೇಕು, ಹಾಗೆ ಹೀಗೆ ಅಂತೇಳಿ ಏನಾದ್ರು ಒಂದು ಕಾರಣ ಕೊಡ್ತಾ ಇರ್ತೀವಿ. ಆದ್ರೆ ಬೈಬಲ್ ಹೇಳುತ್ತೆ, ಒಬ್ಬನು ಪ್ರಪಂಚವನ್ನೆಲ್ಲ ಗೆದ್ದು ತನ್ನ ಪ್ರಾಣವನ್ನು ಕಳೆದುಕೊಂಡರೆ ಅದರಿಂದ ಬರುವ ಲಾಭವಾದರೂ ಏನು? ಒಬ್ಬ ವ್ಯಕ್ತಿಗೆ ಅತಿ ಮುಖ್ಯವಾಗಿ ಅವನು ಅರಿತುಕೊಳ್ಳಬೇಕಾಗಿರುವುದು ಆತ್ಮದ ರಕ್ಷಣೆ. ಎಷ್ಟು ಹಣ ಮಾಡ್ತೀನಿ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಹಣ ಮಾಡಿಟ್ಟಿದ್ದೀನಿ ಅನ್ನೋದು ಮುಖ್ಯ ಅಲ್ಲ, ಆತ್ಮದ ರಕ್ಷಣೆ. ಈ ಸೈತಾನ ಏನ್ ಮಾಡ್ತಾನಂತ ಹೇಳಿದ್ರೆ, ಆತ್ಮದ ವಿಷಯ ಬಂದಾಗ ನೋಡಿ, ಶರೀರದ ವಿಷಯ ಬಂದಾಗ ಅವನು ಯಾವುದು ತಲೆ ಕೆಡಿಸ್ಕೊಳ್ಳೋದಿಲ್ಲ. ತಿಂತೀರಾ ತಿನ್ರಿ, ಕುಡಿತೀರಾ ಕುಡಿರಿ, ಮಜಾ ಮಾಡ್ತೀರಾ ಮಜಾ ಮಾಡ್ರಿ, ಎಲ್ಲರೂ ಹೋಗ್ತೀರಾ ಹೋಗ್ರಿ, ಟ್ರಿಪ್ ಹೋಗ್ತೀರಾ ಹೋಗ್ರಿ, ಸಿನಿಮಾ ನೋಡ್ಲಿಕ್ಕೆ ಹೋಗ್ತೀರಾ ಹೋಗ್ರಿ, ನೋ ಪ್ರಾಬ್ಲಮ್, ತೊಂದರೆ ಏನಿಲ್ಲ. ಜಗಳ ಮಾಡ್ತೀರಾ ಮನೆಯಲ್ಲಿ ಮಾಡ್ರಿ, ಹೊಡೆದಾಡ್ತೀರಾ ಹೊಡೆದಾಡ್ರಿ, ಹೊಲಸು ಮಾತು ಮಾತಾಡ್ತೀರಾ ಹೊಲಸು ಮಾತು ಮಾತಾಡಿ, ಕೆಟ್ಟ ಕೆಟ್ಟ ಕೆಲಸಗಳನ್ನು ಮಾಡ್ತೀರಾ ಮಾಡ್ರಿ, ಏನ್ ಬೇಕಾದ್ರೂ ಮಾಡ್ರಿ. ಅದು ಶರೀರಕ್ಕೆ ಸಂಬಂಧಪಟ್ಟದ್ದು.
ಆದರೆ ಆತ್ಮದ ವಿಷಯ ಬಂದಾಗ ಅವನು ಬಹಳ ಎಚ್ಚರಿಕೆಯಾಗಿರ್ತಾನೆ. ಆತ್ಮದ ವಿಷಯ ಬಂದಾಗ ಬಹಳ ಎಚ್ಚರಿಕೆಯಾಗಿರ್ತಾನೆ. ಹೇಗೆ ಅಂತ ಹೇಳಿದ್ರೆ, ಆತ್ಮವನ್ನ ರಕ್ಷಿಸಿಕೊಳ್ಳಲಿಕ್ಕೆ ಬೇಕಾಗಿರುವುದು, ಅತಿ ಮುಖ್ಯವಾಗಿ ಬೇಕಾಗಿರುವುದು ದುರ್ನಡತೆ ಅಲ್ಲ, ಸನ್ನಡತೆ. ಈ ಸನ್ನಡತೆ ಎಲ್ಲಿ ಯಾರಿಂದ ಸಿಗುತ್ತೆ ಅಂತ ನಾವು ನೋಡ್ತಾ ಹೋದ್ರೆ, ಈ ಸನ್ನಡತೆ ಸಿಗೋದೇ ಪರಿಶುದ್ಧಾತ್ಮರಿಂದ. ಈ ಸನ್ನಡತೆ ಸಿಗೋದೇ ಪರಿಶುದ್ಧಾತ್ಮರಿಂದ. ಹೇಗೆ ಅಂತ ನಾವು ನೋಡ್ತಾ ಹೋದ್ರೆ, ಗಲಾತ್ಯರಿಗೆ ಬರೆದ ಪತ್ರ, ಆ ಒಂದು ವಾಕ್ಯ ತಗೊಳ್ಳಿ. ಗಲಾತ್ಯರಿಗೆ ಬರೆದ ಪತ್ರ 5ನೇ ಅಧ್ಯಾಯ ಅಲ್ಲಿ 22ನೇ ವಾಕ್ಯವನ್ನು ನಾವು ನೋಡೋಣ. 22ನೇ ವಾಕ್ಯ, ಗಲಾತ್ಯರಿಗೆ ಬರೆದ ಪತ್ರ 5ನೇ ಅಧ್ಯಾಯ ವಾಕ್ಯ 22. ಅಲ್ಲಿ ಪವಿತ್ರಾತ್ಮ ದತ್ತವಾದ ಸತ್ಫಲಗಳು ಯಾವುದೆಂದರೆ ಪ್ರೀತಿ, ಆನಂದ, ಶಾಂತಿ, ಸಮಾಧಾನ, ಸಹನೆ, ದಯೆ, ಸದ್ಗುಣ, ಪ್ರಾಮಾಣಿಕತೆ, ಸೌಜನ್ಯ, ಸಂಯಮ, ಇಂಥವುಗಳು. ಪ್ರೈಸ್ ದಿ ಲಾರ್ಡ್. ಇದು ಪವಿತ್ರಾತ್ಮರು ಕೊಡುವಂಥದ್ದು. ಈ ಪವಿತ್ರಾತ್ಮರು ಯಾರಿಗೆ ಇದನ್ನ ಕೊಡ್ತಾರೆ ಅಂತ ನಾವು ನೋಡ್ತಾ ಹೋದ್ರೆ, ಪವಿತ್ರಾತ್ಮರು ಇದನ್ನ ಯಾರಿಗೆ ನೀಡ್ತಾರೆ, ಈ ವರಗಳನ್ನ ಯಾರಿಗೆ ನೀಡ್ತಾರೆ ಅಂತ ಹೇಳಿದ್ರೆ, ಯಾರು ಪ್ರಭು ಯೇಸು ಕ್ರಿಸ್ತರನ್ನ ಅಂಗೀಕರಿಸಿಕೊಳ್ತಾರೋ, ಯಾರು ಪ್ರಭುವಿನೊಂದಿಗೆ ಜೀವಿಸ್ತಾರೋ ಅಂಥವರಿಗೆ ಪವಿತ್ರಾತ್ಮರು ಕೊಡ್ತಾರೆ. ಪ್ರೈಸ್ ದಿ ಲಾರ್ಡ್. ಅಂಥವರಿಗೆ ಕೊಡೋದು. ಸುಮ್ಮನೆ ತಿನ್ಕೊಂಡು ಕುಡ್ಕೊಂಡು ನೋಡಿ. ಅದೇ ವಾಕ್ಯ ಯಾವುದು? ಗಲಾತ್ಯರಿಗೆ ಬರೆದ ಪತ್ರ 5ನೇ ಅಧ್ಯಾಯ ವಾಕ್ಯ 19 ಹಾಗೂ 20. 19 ಹಾಗೂ 20 ಈ ಎರಡು ವಾಕ್ಯಗಳನ್ನು ನಾವು ಓದಬೇಕಾದ್ರೆ, ಇಲ್ಲಿರುವಂತಹ ಏನು ಗುಣಗಳು, ಸ್ವಭಾವಗಳನ್ನ ಇದು ಸೈತಾನ ಕೊಡುವಂಥದ್ದು, ಪವಿತ್ರಾತ್ಮರು ಕೊಡುವಂಥದ್ದು ನಾವು ಓದಿ ಆಯಿತು. ಗಲಾತ್ಯರಿಗೆ ಬರೆದ ಪತ್ರ 5ನೇ ಅಧ್ಯಾಯ ವಾಕ್ಯ 22ರಲ್ಲಿ ಪವಿತ್ರಾತ್ಮರ ಸತ್ಫಲಗಳನ್ನು ನಾವು ನೋಡ್ತಾ ಇದ್ದೀವಿ. ಇದು ಪವಿತ್ರಾತ್ಮರು ಯಾರಿಗೆ ಕೊಡ್ತಾರೆ ಅಂತ ಹೇಳಿದ್ರೆ, ಯಾರು ಪ್ರಭು ಯೇಸು ಕ್ರಿಸ್ತರನ್ನ ಹಿಂಬಾಲಿಸ್ತಾರೋ ಅಥವಾ ಪ್ರಭು ಯೇಸು ಕ್ರಿಸ್ತರನ್ನ ಅಂಗೀಕರಿಸಿಕೊಳ್ತಾರೋ ಅವರಿಗೆ ಪವಿತ್ರಾತ್ಮರು ಕೊಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ಏನಕ್ಕೆ ಇದನ್ನ ಅಂತ ಹೇಳಿದ್ರೆ, ಇದನ್ನ ಸ್ಪಷ್ಟವಾಗಿ ಪ್ರಭು ಯೇಸು ಕ್ರಿಸ್ತರೇ ಹೇಳಿದ್ದಾರೆ. ಯೋಹಾನನು ಬರೆದ ಶುಭ ಸಂದೇಶ 16ನೇ ಅಧ್ಯಾಯ ವಾಕ್ಯ 8ರಲ್ಲಿ ಹೇಳ್ತಾರೆ, ಪೋಷಕ ಬಂದು ಪಾಪ, ನ್ಯಾಯ, ನೀತಿ, ಅಂತಿಮ ತೀರ್ಪಿನ ಬಗ್ಗೆ ಲೋಕದ ಜನತೆ ತಾಳಿದ್ದ ತಪ್ಪು ಭಾವನೆಗಳನ್ನ ಮನವರಿಕೆ ಮಾಡಿಕೊಡ್ತಾರೆ. ಅವರು ನ್ಯಾಯ ತೀರ್ಪಿಗೆ ಸಿದ್ಧತೆ ಮಾಡಿಕೊಡ್ತಾರೆ. ಅದಲ್ಲದೆ ಅವರು ಏನ್ ಹೇಳ್ತಾರೆ, ತಾವು ಸ್ವಂತವಾಗಿ ಏನು ಮಾತನಾಡದೆ ನಾನು ಏನೇನು ಹೇಳಿತೀನೋ ನಿಮಗೆ ಅದನ್ನ ಮತ್ತೆ 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 ಅವರು ನಿಮಗೆ ತಿಳಿಸ್ಕೊಡ್ತಾ ಇರ್ತಾರೆ. ಅದೇ 14ನೇ ಅಧ್ಯಾಯ ವಾಕ್ಯ 16ರಲ್ಲಿ ಪ್ರಭು ಯೇಸು ಕ್ರಿಸ್ತರು ಹೇಳ್ತಾರೆ, ನಾನು ಪಿತನನ್ನು ಕೇಳಿಕೊಳ್ಳುತ್ತೇನೆ, ಅವರು ನಿಮಗೆ ಪೋಷಕರನ್ನು ಕೊಡುವರು, ಇವರು ನಿಮ್ಮೊಡನೆ ಯಾವಾಗಲೂ ಇರುವರು. ಪ್ರೈಸ್ ದಿ ಲಾರ್ಡ್. ಪವಿತ್ರಾತ್ಮರು ಯಾವಾಗ ಪ್ರಭು ಯೇಸು ಕ್ರಿಸ್ತರನ್ನ ನಾವು ಅಂಗೀಕಾರ ಮಾಡ್ಕೊಳ್ತೀವೋ ಆಗ ಈ ಸತ್ಫಲಗಳನ್ನು ನಮಗೆ ಅವರು ಉಚಿತವಾಗಿ ನೀಡ್ತಾರೆ. ಪ್ರೈಸ್ ದಿ ಲಾರ್ಡ್. ಆದ್ರೆ ಈ ಪ್ರೀತಿ, ಶಾಂತಿ, ಸಮಾಧಾನ, ಆನಂದ, ಸಹನೆ, ದಯೆ, ಸದ್ಗುಣ, ಪ್ರಾಮಾಣಿಕತೆ, ಸೌಜನ್ಯ ಹಾಗೂ ಸಂಯಮ, ಇದಕ್ಕೆ ವಿರುದ್ಧವಾಗಿ ಸೈತಾನನು ಕೂಡ ಕಾರ್ಯ ಮಾಡ್ತಾನೆ. ಅದ್ಯಾವುದು ಅಂತ ಹೇಳಿದ್ರೆ ವಾಕ್ಯ 19-20 ಗಲಾತ್ಯರಿಗೆ ಬರೆದ ಪತ್ರ 5ನೇ ಅಧ್ಯಾಯ ವಾಕ್ಯ 19-20 ನೋಡಿ. ಇಲ್ಲಿ ಸೈತಾನ ನೀಡುವಂತ ಸ್ವಭಾವಗಳು ಯಾವುದು ಅಂತ ಹೇಳಿದ್ರೆ, ದೈಹಿಕ ವ್ಯಾಮೋಹದ ದುಷ್ಪರಿಣಾಮಗಳು ತಿಳಿದೇ ಇವೆ. ದೈಹಿಕ ವ್ಯಾಮೋಹದ ದುಷ್ಪರಿಣಾಮಗಳು, ಮೊದಲನೆಯದು ಆದರ, ಅಶುದ್ಧತೆ, ಕಾಮುಕತನ, ವಿಗ್ರಹಾರಾಧನೆ, ಮಾಟ ಮಂತ್ರ, ಹಗೆತನ, ಜಗಳ, ಹೊಟ್ಟೆಕಿಚ್ಚು, ಕ್ರೋಧ, ಸ್ವಾರ್ಥಭೇದ, ಪಕ್ಷಪಾತ, ಮತ್ಸರ,
ಕುಡುಕುತನ, ದುಂದೌತಣ ಇತ್ಯಾದಿಗಳನ್ನ ಸೈತಾನನು ಕೊಡ್ತಾನೆ. ಈ ಎಲ್ಲಾ ಸ್ವಭಾವಗಳನ್ನು ನೀಡುವವನು ಸೈತಾನ. ಆದರೆ 21ನೇ ವಾಕ್ಯ ಸ್ಪಷ್ಟಪಡಿಸುತ್ತೆ, ಇಂಥ ಕೃತ್ಯಗಳನ್ನ ಮಾಡುವವರು ದೇವರ ಸಾಮ್ರಾಜ್ಯಕ್ಕೆ ಬಾಧ್ಯರಲ್ಲ ಎಂದು ಈಗಾಗಲೇ ನಿಮ್ಮನ್ನು ಎಚ್ಚರಿಸಿದ್ದೇನೆ, ಈಗಲೂ ಕೂಡ ಮತ್ತೆ ಎಚ್ಚರಿಸುತ್ತಿದ್ದೇನೆಂದು ಸಂತ ಪೇತ್ರನ ಮುಖಾಂತರ ಪರಿಶುದ್ಧಾತ್ಮರು ಇಲ್ಲಿ ಬರೆದಿಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಯಾವಾಗ ನಮ್ಮ ಜೀವನದಲ್ಲಿ ಪವಿತ್ರಾತ್ಮರಿಗೆ ಅತಿ ಹೆಚ್ಚು ಸ್ಥಳವನ್ನು ನೀಡ್ತೀವೋ ಆಗ ನಾವು ದೇವರ ರಾಜ್ಯಕ್ಕೆ ಬಾಧ್ಯಸ್ಥರಾಗುವಂತೆ ಅವ್ರು ಮಾಡ್ತಾ ಹೋಗ್ತಾರೆ. ನೋಡಿ, ಮಾತೆ ಮರಿಯಮ್ಮನವರು ದೇವರ ರಾಜ್ಯಕ್ಕೆ ಬಾಧ್ಯಸ್ಥರಾಗ್ಲಿಕ್ಕೆ ಅಥವಾ ದೇವರ ಯೋಜನೆಯನ್ನ ಜಯಗೊಳಿಸಲಿಕ್ಕೆ ಏನು ಕಾರಣ ಅಂತ ನಾವು ನೋಡ್ತಾ ಹೋದ್ರೆ, ಲೂಕನು ಬರೆದ ಶುಭ ಸಂದೇಶ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ಮಾತೆ ಮರಿಯಮ್ಮನ ಬಳಿ ಗಾಬ್ರಿಯೇಲ್ ದೇವದೂತನು ಬಂದು ಎಲ್ಲ ವಿಷಯವನ್ನ, ಪರಲೋಕದ ವಿಷಯವನ್ನ ಹೇಳಬೇಕಾದ್ರೆ ಮಾತೆ ಮರಿಯಮ್ಮರು ಹೇಳ್ತಾರೆ, ಇದು ಹೇಗೆ ಸಾಧ್ಯ? 34ನೇ ವಾಕ್ಯದಲ್ಲಿ ಹೇಳ್ತಾರೆ ನೋಡಿ, ಇದು ಆಗುವುದಾದರೂ ಹೇಗೆ? ಯಾವ ಪುರುಷನ ಸತ್ಸಂಗವು ನನಗಿಲ್ಲವಲ್ಲ ಎಂದು ವಿಚಾರಿಸಿದರು. ಮಾತೆ ಮರಿಯಮ್ಮರು ಕೇಳ್ತಾರೆ, ಗಾಬ್ರಿಯೇಲ್ ದೇವದೂತನು ಕೇಳ್ತಾರೆ. ಆಗ ದೂತ ಪ್ರತ್ಯುತ್ತರವಾಗಿ ಹೇಳ್ತಾರೆ, ಪವಿತ್ರಾತ್ಮ ನಿನ್ನ ಮೇಲೆ ಬರುವರು, ಪರಾತ್ಪರ ಶಕ್ತಿ ನಿನ್ನನ್ನು ಆವರಿಸಿಕೊಳ್ಳುವುದು ಈ ಕಾರಣದಿಂದ. ಇದು ತುಂಬಾ ಮುಖ್ಯ. ಪವಿತ್ರಾತ್ಮರು ನಿನ್ನಲ್ಲಿ ಬಂದು ನೆಲೆಸುವ ಕಾರಣ. ಆಗ ಮಾತೆ ಮರಿಯಮ್ಮನವರು ದೇವರು ನಮ್ಮ ಮೇಲೆ ಇಟ್ಟಿದಂತಹ, ಅಂದ್ರೆ ಅವರ ಮೇಲೆ ಇಟ್ಟಿದಂತಹ ಆ ಯೋಜನೆಯಲ್ಲಿ ಅವರು ಜಯ ಹೊಂದುತ್ತಾರೆ. ಈಗ ನಾವು ಕೂಡ ಪ್ರತಿಯೊಬ್ಬರು ಪವಿತ್ರಾತ್ಮರಿಗೆ ನಾವು ನಮ್ಮ ಜೀವನವನ್ನು ಬಿಟ್ಟುಕೊಟ್ಟಾಗ, ಪವಿತ್ರಾತ್ಮರಿಗೆ ಸಂಪೂರ್ಣವಾಗಿ ನಮ್ಮ ಜೀವನವನ್ನ ಮುಡಿಪಾಗಿಟ್ಟಾಗ, ಪವಿತ್ರಾತ್ಮರಿಗೆ ನಮ್ಮ ಜೀವನದಲ್ಲಿ ಸ್ಥಳ ಕೊಟ್ಟಾಗ, ಪವಿತ್ರಾತ್ಮರು ಈ ದೇವರ ಜೀವವುಳ್ಳ ವಾಕ್ಯಗಳ ಮುಖಾಂತರ ನಮ್ಮೊಂದಿಗೆ ಮಾತನಾಡ್ತಾ ಇರ್ತಾರೆ. ಪ್ರತಿದಿನ ಮಾತಾಡ್ತಾರೆ. ಒಬ್ಬೊಬ್ಬ ಪ್ರವಾದಿಗಳ ಮುಖಾಂತರ, ಅಥವಾ ಶುಭ ಸಂದೇಶದ ಮುಖಾಂತರ, ಅಥವಾ ಕೀರ್ತನೆಗಳ ಮುಖಾಂತರ, ಹಾಡಿನ ಮುಖಾಂತರ, ಅಥವಾ ನಮ್ಮ ಜೀವನದಲ್ಲಿ ನಡೆಯುವ ಕೆಲವು ಪ್ರತ್ಯಕ್ಷ ಕಣ್ಣು ಮುಂದೆ ನಡೆಯುವಂತ ಕೆಲವು ಘಟನೆಗಳ ಮುಖಾಂತರ ಅವರು ಮಾತಾಡ್ತಾರೆ. ಹಾಗಾಗಿ ಪ್ರತಿಯೊಬ್ಬೊಬ್ಬರ ಆಲೋಚನೆ ಏನಿರಬೇಕು ಅಂದ್ರೆ, ನಾವು ಮರಣ ಹೊಂದಿದ ಮೇಲೆ ನಾವು ಏನಾಗ್ತೀವಿ ಅದನ್ನೇ ಉಪದೇಶಕ ಬರೀತಾರೆ ನೋಡಿ. ಇಲ್ಲಿ ಗಲಾತ್ಯರಿಗೆ ಬರೆದ ಪತ್ರ 5ನೇ ಅಧ್ಯಾಯ 19-20 ವಾಕ್ಯಗಳು. ಈ ಸ್ವಭಾವಗಳು ನಮ್ಮಲ್ಲಿದ್ದಾಗ ಅವ್ರು ಹೇಳ್ತಾರೆ, ಯಾರು ಉಪದೇಶಕ ಬರೀತಾರೆ, ಎಲ್ಲ ವ್ಯರ್ಥ, ನಾವು ಮಾಡೋದೆಲ್ಲ ವ್ಯರ್ಥ. 4ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಹೇಳ್ತಾರೆ, ಮಾನವನು ಪಡುವ ಸಮಸ್ತ ಪರಿಶ್ರಮವನ್ನು ಹಾಗೂ ಸಾಧಿಸುವ ಸಕಲ ಕಾರ್ಯಗಳನ್ನು ಅವಲೋಕಿಸಿದೆ, ಇವಕ್ಕೆಲ್ಲ ಪರರ ಬಗ್ಗೆ ಅವನಿಗಿರುವ ಮತ್ಸರವೇ ಕಾರಣ ಎಂದು ತೋರಿ ಬಂತು. ಈ ಗಲಾತ್ಯರಿಗೆ ಬರೆದ ಪತ್ರ 5ನೇ ಅಧ್ಯಾಯ ವಾಕ್ಯ 19-20 ವಾಕ್ಯಗಳನ್ನು ನೋಡಿ, ನಾವು ಬೇರೆ ಮೇಲೆ ಇಟ್ಟಿರುವ ಆ ಮತ್ಸರ ಅದು ತೋರಿಸುತ್ತಲ್ಲಿ. ದುಂದೌತಣ, ಸುಮ್ಮನೆ ಹಣ ವ್ಯರ್ಥ ಮಾಡೋದು, ಪೋಲು ಮಾಡೋದು, ಕುಡಿಯೋದು, ಯಾವುದೇ ಪ್ರಯೋಜನ ಇಲ್ಲದೆ ಇರುವ ಕಾರ್ಯಗಳನ್ನು ಮಾಡೋದು, ದೇವರ ರಾಜ್ಯ ಕಟ್ಟಲಿಕ್ಕೆ ಯಾವುದೇ ರೀತಿಯಾಗಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳದೇ ಇರೋದು. ಪ್ರೈಸ್ ದಿ ಲಾರ್ಡ್. ಇದೆಲ್ಲ ದೇವರ ರಾಜ್ಯಕ್ಕೆ, ಈ ರೀತಿಯಾಗಿ ಜೀವಿಸುವ ವ್ಯಕ್ತಿಗಳು ದೇವರ ರಾಜ್ಯಕ್ಕೆ ಬಾಧ್ಯಸ್ಥರಲ್ಲ ಅಂತ ಬೈಬಲ್ ಹೇಳುತ್ತೆ. ಅದೇ ಇಲ್ಲಿ ಉಪದೇಶಕ ಹೇಳ್ತಾರೆ,
ಈ ಎಲ್ಲ ಕೆಲಸಗಳನ್ನ ಮಾಡುವವರು ಎಲ್ಲ ನೋಡಿ, ಅಲ್ಲಿ ವಾಕ್ಯ ಸ್ಪಷ್ಟವಾಗಿ ಇದೆ, ಎಲ್ಲ ವ್ಯರ್ಥ. ವಾಕ್ಯ ಮುಂದುವರಿಸಿ ಹೇಳ್ತಾರೆ, ಇದು ಕೂಡ ಗಾಳಿಯನ್ನು ಬೆನ್ನಟ್ಟಿದಂತೆ ವ್ಯರ್ಥ, ಎಲ್ಲ ವ್ಯರ್ಥ. ಈ ಸ್ವಭಾವಗಳಿರುವಂತಹ ವ್ಯಕ್ತಿಗಳನ್ನು ನೀವು ನೋಡ್ರಿ, ಅವರು ಸಮಾಧಾನವಾಗಿ ಇರ್ಲಿಕ್ಕೆ ಸಾಧ್ಯವಿಲ್ಲ. ಗಲಾತ್ಯರಿಗೆ ಬರೆದ ಪತ್ರ, ಮತ್ತೆ ಅಲ್ಲೇ ಹೋಗೋಣ. ಗಲಾತ್ಯರಿಗೆ ಬರೆದ ಪತ್ರ 5ನೇ ಅಧ್ಯಾಯ ವಾಕ್ಯ 19 ಹಾಗೂ 20, ಈ 2 ವಾಕ್ಯಗಳನ್ನ ನೀವು ಹಾಗೆ ಗಮನಿಸ್ರಿ. ನಂತರ ಪವಿತ್ರಾತ್ಮರು ನೀಡುವಂತಹ 22ನೇ ವಾಕ್ಯದಲ್ಲಿ ಪವಿತ್ರಾತ್ಮ ಸತ್ಫಲಗಳು. ಹಾಗಾಗಿ ಒಂದೊಂದೇ ನೋಡ್ತಾ ಬನ್ನಿ. ಮೊದಲನೇದಾಗಿ ಪ್ರೀತಿ. ನೋಡಿ, ಆದರ ಇರುವ ಕಡೆ, ಅಶುದ್ಧತೆ ಇರುವ ಕಡೆ, ಕಾಮುಕತನ ಇರುವ ಕಡೆ, ವಿಗ್ರಹಾರಾಧನೆ ಇರುವ ಕಡೆ, ಮಾಟ ಮಂತ್ರ ಇರುವ ಕಡೆ, ಹಗೆತನ, ಜಗಳ, ಹೊಟ್ಟೆ ಕಿಚ್ಚು, ಕ್ರೋಧ, ಸ್ವಾರ್ಥಭೇದ, ಪಕ್ಷಪಾತ, ಮತ್ಸರ, ಕುಡುಕುತನ, ದುಂದೌತಣ, ಈ ಸ್ವಭಾವಗಳಿರುವ ಕಡೆ ಯಾವುದಿರಲ್ಲ? ಪ್ರೀತಿ ಇರೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಅದಾದ ಮೇಲೆ ಆನಂದ. ನೋಡಿ, ಎಲ್ಲ ಸ್ವಭಾವಗಳು 19ನೇ ಅಧ್ಯಾಯ ಹಾಗೂ 20ನೇ ಅಧ್ಯಾಯದಲ್ಲಿ 5ನೇ ಅಧ್ಯಾಯ ವಾಕ್ಯ 19 ಹಾಗೂ 20ನೇ ವಾಕ್ಯದಲ್ಲಿ ಇರುವಂತಹ ಈ ದುಷ್ಟ ಅಂದ್ರೆ ಸೈತಾನನ ಈ ಸ್ವಭಾವಗಳು ಇರಬೇಕಾದ್ರೆ ನಮ್ಮಲ್ಲಿ ಆನಂದ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಸಂತರುಗಳಲ್ಲಿ ಹಾಗೂ ಮಾತಿ ಮರಿಯಮ್ಮನವರಲ್ಲಿ ಈ ಎಲ್ಲಾ ಸ್ವಭಾವಗಳು ಅವರು ತ್ಯಜಿಸಿದ್ರು. ಯಾವ ಸ್ವಭಾವಗಳು? ಗಲಾತ್ಯರಿಗೆ ಬರೆದ ಪತ್ರ 5ನೇ ಅಧ್ಯಾಯ ವಾಕ್ಯ 19 ಹಾಗೂ 20ರಲ್ಲಿರುವಂತಹ ಆ ಸೈತಾನನ ಎಲ್ಲಾ ಸ್ವಭಾವಗಳನ್ನು ಅವರು ತ್ಯಜಿಸಿ, ಅವರು ತಮ್ಮ ಜೀವನದಲ್ಲಿ ಅತಿ ಪ್ರಮುಖವಾಗಿ ಪರಿಶುದ್ಧಾತ್ಮರಿಗೆ ಸ್ಥಳ ಕೊಟ್ಟಾಗ ಅವು ಈ ಲೋಕವನ್ನು ಜಯಿಸ್ಲಿಕ್ಕೆ, ಈ ಲೋಕದ ಸ್ವಭಾವಗಳನ್ನ ಜಯಿಸ್ಲಿಕ್ಕೆ ಸಾಧ್ಯವಾಯಿತು. ಆದ್ರೆ ನಾವೇನ್ ಮಾಡ್ತಾ ಇದ್ದೀವಿ? ನಾವು ಆ ಕಾರ್ಯಕ್ಕೆ ಹೋಗ್ತಾ ಇಲ್ಲ. ಮತ್ತೆ ನಾವೇನ್ ಮಾಡ್ತಾ ಇದ್ದೀವಿ? ಈ ಸ್ವಭಾವಗಳಲ್ಲೇ ಈಜ್ತಾ ಇದ್ದೀವಿ. ನಾವು ಈಜ್ತಾ ಇದ್ದೀವಿ. ನೋಡಿ, ವಿಗ್ರಹಾರಾಧನೆ ಮಾಡ್ತೀವಿ, ಮಾಟ ಮಂತ್ರ, ಹಗೆತನ, ಜಗಳ, ಹೊಟ್ಟೆ ಕಿಚ್ಚು, ಕ್ರೋಧ, ಸ್ವಾರ್ಥಭೇದ, ಪಕ್ಷಪಾತ, ಮತ್ಸರ, ಕುಡುಕುತನ, ನೋಡಿ ದುಂದೌತಣ. ಅದ್ ಅವಶ್ಯಕತೆ ಇರಲ್ಲ. ಆ ಒಂದು ಪದಾರ್ಥ ನಮ್ಗೆ ಅವಶ್ಯಕತೆ ಇರಲ್ಲ, ಅದನ್ನು ಕೂಡ ನಾವು ಪರ್ಚೇಸ್ ಮಾಡ್ತೀವಿ. ಕಾರಣ ಏನಂತ ಹೇಳಿದ್ರೆ, ಇಲ್ಲ ಅವ್ರ ಮನೇಲಿ ಇದೆ, ಅವ್ರು ತಗೊಂಡಿದ್ದಾರೆ, ಅವ್ರ ಗಂಡ ತೆಗೆದುಕೊಟ್ಟಿದ್ದಾರೆ. ಹೆಂಡತಿ ರಾಯಲ್ ಏನ್ ಹೇಳ್ತಾರೆ, ಹೆಂಡತಿ ಅದನ್ನ ಒಂದು ಜಂಬವಾಗಿ, ಒಂದು ಗರ್ವವಾಗಿ ಹೇಳ್ತಾ ಇದ್ದಾಳೆ, ನಾವು ಕೂಡ ತಗೊಂಬರ್ಬೇಕು, ನಮ್ಮ ಕುಟುಂಬದಲ್ಲೂ ಕೂಡ ಅದು ಇರಬೇಕು. ಪ್ರೈಸ್ ದಿ ಲಾರ್ಡ್. ಯಾಕಂತ ಹೇಳಿದ್ರೆ ಮನುಷ್ಯನಿಗೆ ಈ ಅರಿವು ಯಾವಾಗ ಬರುತ್ತೋ ಅವನು ಈ ಸ್ವಭಾವಗಳನ್ನು ತ್ಯಜಿಸ್ತಾನೆ. ಸಂತ ಅಂತೋಣಿಯವರು ಈ ಎಲ್ಲಾ ಸ್ವಭಾವಗಳನ್ನು ತ್ಯಜಿಸಿದ್ರು. ಎಷ್ಟೋ ಜನ ಹೋಗ್ತಾರೆ, ಅಂತೋಣಿಯವರ ದೇವಾಲಯಕ್ಕೆ ಹೋಗ್ತಾರೆ, ಅಥವಾ ಅಂತೋಣಿಯವರ ಪ್ಯಾರಿಶ್, ಅದ ಧರ್ಮ ಕೇಂದ್ರ ಇದೆ, ಅಲ್ಲಿರುವಂತ ವ್ಯಕ್ತಿಗಳು ನೋಡಿ, ಸಂತ ಅಂತೋಣಿಯವರ ದೇವಾಲಯದಲ್ಲಿರುವಂತ ವ್ಯಕ್ತಿಗಳು, ಅಥವಾ ಸಂತ ಬೆನೆಡಿಕ್ಟರ ದೇವಾಲಯದಲ್ಲಿರುವಂತ ವ್ಯಕ್ತಿಗಳು, ಅಥವಾ ಲೂರ್ದು ಮಾತೆ ದೇವಾಲಯಕ್ಕೆ ಸೇರಿದಂತ ವ್ಯಕ್ತಿಗಳು, ಅಥವಾ ಬೇರೆ ಬೇರೆ ಸಂತರುಗಳು, ತೇರೇಸಮ್ಮ ಆ ಸಭೆಗೆ ಅಂದ್ರೆ ಆ ಸಂತರುಗಳನ್ನ ಅನುಸರಿಸುವಂತವರು, ಇವರಲ್ಲಿ ನೋಡಿ ಈ ಸ್ವಭಾವಗಳು ಯಾವುದು? ಗಲಾತ್ಯರಿಗೆ ಬರೆದ ಪತ್ರ 5ನೇ ಅಧ್ಯಾಯ ವಾಕ್ಯ 22 ಅಲ್ಲಿ ಬರೆದಿಟ್ಟಿರುವಂತಹ ಸ್ವಭಾವಗಳು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವ್ರನ್ನ ನೀವು ಯಾವಾಗ್ಲೇ ಮಾತಾಡಿಸಿ ಸಿಸ್ಟರ್ ಹೇಗಿದ್ದೀರಾ, ಬ್ರದರ್ ಹೇಗಿದ್ದೀರಾ ಅಂತ ಕೇಳಿದಾಗ ಅವ್ರು ಹೇಳೋ ಮೊದಲನೇ ಮಾತು, ಅಯ್ಯೋ ಬನ್ನಿ, ನಮ್ ಕಷ್ಟ ಯಾರಿಗೆ ಹೇಳೋಣ? ಒಂಥರ ಶಾಂತಿ ಸಮಾಧಾನವಿಲ್ಲದ ಜೀವನ, ಅತೃಪ್ತವಾದ ಜೀವನ. ಏನಕ್ಕೆ ಅತೃಪ್ತ? ಯಾಕೆ ಅಂತ ಹೇಳಿದ್ರೆ ನಾವು ದೇವರಲ್ಲಿ ಪ್ರಾಮಾಣಿಕವಾಗಿರೋದಿಲ್ಲ. ಕೆಲವು ಮೊನ್ನೆ ನಾನು ಕುಳಿತುಕೊಂಡು ಸ್ವಲ್ಪ ಮೆಡಿಟೇಟ್ ಮಾಡಬೇಕಾದ್ರೆ, ಧ್ಯಾನ ಮಾಡಬೇಕಾದ್ರೆ ಒಂದು ವಾಕ್ಯ ಅದು ಚರ್ಚ್ ಒಳಗಡೆ ಬಂದಂಥದ್ದು. ನಮ್ಮ ಬಲಿ ಪೂಜೆ ನಡಿಬೇಕಾದ್ರೆ ಹಾಗೆ ಕುತ್ಕೊಂಡು ಸ್ವಲ್ಪ 1-2 ನಿಮಿಷ ಯೋಚನೆ ಮಾಡಬೇಕಾದ್ರೆ, ನಾವು ನರಕಕ್ಕೆ ಹೋಗ್ಲಿಕ್ಕೆ
ನರಕದ ಬೀಗದ ಕೈ ಯಾವ್ದು ಗೊತ್ತಾ? ನರಕದ ಬೀಗದ ಕೈ, ಪರಲೋಕದ ಬೀಗದ ಕೈ ಯಾವುದು? ದೇವರ ಜೀವವುಳ್ಳ ವಾಕ್ಯ, ಅಂದ್ರೆ ಬೈಬಲ್. ಬೈಬಲ್ ಪರಲೋಕದ ಬೀಗದ ಕೈ. ಆದ್ರೆ ನರಕದ ಬೀಗದ ಕೈ ಯಾವುದು ಅಂತ ಹೇಳಿದ್ರೆ ಅದನ್ನ ಧ್ಯಾನ ಮಾಡಿದಾಗ ತುಂಬಾ ಭಯಪಟ್ಟೆ. ತುಂಬಾ ಭಯಪಟ್ಟೆ. ಪ್ರೈಸ್ ದಿ ಲಾರ್ಡ್. ಏನಕ್ಕೆ ಅಂತ ಹೇಳಿದ್ರೆ ಒಂದು ವಾಕ್ಯ ನನಗೆ ನೆನಪಾಯಿತು. ಆ ಟೈಮಲ್ಲಿ ಒಂದು ವಾಕ್ಯ ನೆನಪಾಯಿತು. ಏನ್ ನೆನಪು ಅಂತ ನಾನು ಅದನ್ನ, ಆ ವಾಕ್ಯ ತುಂಬಾ ತುಂಬಾ ಚಿರಪರಿಚಿತ ವಾಕ್ಯ. ಆ ವಾಕ್ಯ ಪ್ರತಿ ಬಾರಿ ನೆನೆಸಿಕೊಳ್ಳುವಂತ ವಾಕ್ಯ, ಕೆಲವು ಬೋಧನೆಗಳಲ್ಲಿ ತಿಳಿಸಿಕೊಡುವಂತ ವಾಕ್ಯ. ಆ ವಾಕ್ಯ ನೆನಪಾಯಿತು. ಆ ವಾಕ್ಯವನ್ನ ನಾನು ಧ್ಯಾನಿಸ್ಬೇಕಾದ್ರೆ ತುಂಬಾ ಭಯ ಬಂತು, ತುಂಬಾ ಭಯ. ಯಾವುದು ಅಂತ ಹೇಳಿದ್ರೆ ಮತ್ತಾಯನು ಬರೆದ ಶುಭ ಸಂದೇಶ 12ನೇ ಅಧ್ಯಾಯ ವಾಕ್ಯ 36 ಹಾಗೂ 37. 36 ಹಾಗೂ 37. ಇದು ಈ ವಾಕ್ಯವನ್ನು ನಾವು ಧ್ಯಾನ ಮಾಡಬೇಕಾದ್ರೆ ನನಗೆ ಒಂದು ಅರ್ಥ ಆಯ್ತು. ನಾವು ನರಕ ಪ್ರವೇಶ ಮಾಡ್ತಾ ಇದ್ದೀವಿ, ನರಕಕ್ಕೆ ಒಂದು ಬೀಗದ ಕೈ ಇದೆ ಅಂತ ತಿಳ್ಕೊಳ್ಳೋಣ. ನರಕಕ್ಕೆ ಬಾಗಿಲಿದೆ, ಆ ಬಾಗಿಲಲ್ಲಿ ಒಂದು ಬೀಗದ ಕೈ ಇದೆ. ಅದನ್ನ ನಾವೇ ತೆಗೆದು ಒಳಗಡೆ ಹೋಗ್ತಾ ಇದ್ದೀವಿ. ಕಾರಣ ನಮ್ಮ ನಾಲಿಗೆ. ನಮ್ಮ ನಾಲಿಗೆ. ಜನರು ತವಾಡುವ ಪ್ರತಿಯೊಂದು ಜೊಳ್ಳು ಮಾತಿಗೂ, ನೋಡಿ ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಜನರು ತವಾಡುವ ಪ್ರತಿಯೊಂದು ಜೊಳ್ಳು ಮಾತಿಗೂ ತೀರ್ಪಿನ ದಿನ ಲೆಕ್ಕ ಕೊಡಬೇಕಾಗುವುದು. ಜೊಳ್ಳು ಮಾತು. ನರಕಕ್ಕೆ ನಾವೇ ಹೋಗ್ತಾ ಇದೀವಿ. ಯಾವ ರೀತಿ ಅಂತ ಹೇಳಿದ್ರೆ, ಕೆಲವು ಬಾರಿ ನಾವು ಯೋಚನೆ ಮಾಡ್ತೀವಿ, ಕೆಲವು ದೇವರ ವಿಷಯದಲ್ಲಿ ನಾವು ಯೋಚನೆ ಮಾಡ್ತೀವಿ. ಏನು, ನಾನು ಇದು ಮಾಡ್ಬೇಕು ಅನ್ಕೊಂಡಿದ್ದೀನಿ, ಇದು ಮಾಡ್ತೀನಿ, ನಾನು ಇದು ಮಾಡ್ತೀನಿ. ದೇವರ ವಿಷಯದಲ್ಲಿ ಏನೋ ಒಂದು ಇಲ್ಲ, ನಾನು ಕುತ್ಕೊಂಡು ಒಂದು 2 ಗಂಟೆ ಪ್ರಾರ್ಥನೆ ಮಾಡ್ತೀನಿ, ಪ್ರೇಯರ್ ಮಾಡ್ತೀನಿ, ಅಥವಾ ಒಂದು ಅರ್ಧ ಗಂಟೆ ಪ್ರಾರ್ಥನೆ ಮಾಡ್ತೀನಿ ಅನ್ನೋದನ್ನ ನಾವು ದೇವರ ಮುಂದೆ ನಾವು ವಾಗ್ದಾನ ಮಾಡಿರ್ತೀವಿ. ಇಲ್ಲಪ್ಪ, ನಾ ಇನ್ಮೇಲೆ ಏನ್ ಮಾಡ್ತೀನಿ, ಒಂದು ಅರ್ಧ ಗಂಟೆ ಪ್ರೇಯರ್ ಮಾಡ್ತೀನಿ ಅಂತ ನಾವು ವಾಗ್ದಾನ ಮಾಡಿರ್ತೀವಿ. ದೇವರ ಮುಂದೆ ನಾವು ಮನಸ್ಸಲ್ಲಿ ನೆನೆಸ್ಕೊಂಡೆ, ದೇವರೇ ಇಲ್ಲ ನಾನು ಮಾಡ್ತೀನಿ, ಅದು ನಾವು ಮಾಡ್ತೀವ? ಇಲ್ಲ. ಅದು ಜೊಳ್ಳು ಮಾತಾಯಿತು. ಜೊಳ್ಳು ಮಾತಾಯಿತು ಅದು. ಅದೇ ತರ ಕೆಲವು ಜನಕ್ಕೆ ನಾವು ಸಹಾಯ ಮಾಡ್ತೀವಿ. ಕೆಲವು ಜನ ಬಂದು ಹೇಳ್ತಾರೆ, ಅಕ್ಕ ನನಗಿದಿಲ್ಲ, ಹಣ ನನಗಿದಿಲ್ಲ ಅಂತ ಹೇಳಿದಾಗ, ಸರಿ ಆಯ್ತು ಬಿಡು, ನೆಕ್ಸ್ಟ್ ಟೈಮ್ ನಾನು ನೋಡ್ತೀನಿ ಬಿಡು, ನೆಕ್ಸ್ಟ್ ಟೈಮ್ ನಾನು ನೋಡ್ತೀನಿ, ಬರೋ ತಿಂಗಳು ನೋಡ್ತೀನಿ ಬಿಡು, ಮಾಡ್ಕೊಡ್ತೀನಿ, ಪರವಾಗಿಲ್ಲ ನೀನು, ಓಕೆ ನಾ ಇದು ಮಾಡ್ತೀನಿ. ನಾವೇನ್ ಮಾಡ್ತೀವಿ, ಅವರ ಕಷ್ಟಕ್ಕೆ ಆ ಸಮಯದಲ್ಲಿ ಮಾತ್ರ ಮಾತು ಕೊಡ್ತೀವಿ, ನಂತರ ಮಾಡ್ತೀವ? ಮಾಡಲ್ಲ. ಅಥವಾ ಮಾಡಿದ್ರು ಕೂಡ ಅದನ್ನು ನಾವೇನ್ ಮಾಡ್ತೀವಿ, ಅತಿ ಹೆಚ್ಚಾಗಿ ಮಾರ್ಕೆಟಿಂಗ್ ಮಾಡ್ತೀವಿ. ನಾನು ಮಾಡಿದೆ. ಪ್ರೈಸ್ ದಿ ಲಾರ್ಡ್. ಬೇರೆ ದೇವಾಲಯದ ವಿಷಯದಲ್ಲಿ, ಓಕೆ ನಾನು ಬರುವ ವಾರ ನಾನು ವಾಚನ ಓದ್ತೀನಿ, ಮನಸ್ಸು ಬರುತ್ತೆ ನಮಗೆ. ಪವಿತ್ರಾತ್ಮ ಹೇಳ್ತಾ ಇರ್ತಾರೆ, ಬರುವ ವಾರ ನೀನು ಹೋಗು, ನೀನು ಓದು. ನಾವು ಹೋಗ್ತೀವಾ? ಇಲ್ಲ. ಪವಿತ್ರಾತ್ಮರಿಗೆ ವಿರುದ್ಧವಾಗಿ ಆ ವಾರ ಚರ್ಚ್ಗೆ ಹೋಗಿರೋದಿಲ್ಲ. ಯಾವಾಗ ಪವಿತ್ರಾತ್ಮ ನಿಮಗೆ ಪ್ರೇರಣೆ ಕೊಡ್ತಾರೋ ಆ ವಾರ ಚರ್ಚ್ಗೆ ಹೋಗಿರಲ್ಲ. ಯಾಕೆ? ಮಳೆ ಬರ್ತಾ ಇತ್ತು, ಇಲ್ಲ ಎದೊಳಗೆ ಕಷ್ಟ ಆಯ್ತು, ರಾತ್ರಿ ಮಲಗಿದ್ ಲೇಟ್ ಆಯ್ತು, 12 ಗಂಟೆಗೆ ಮಲಗಿದ್ದು. 12 ಗಂಟೆಗೆ ಮಲಗಿದ್ರು ಯೋಚನೆ ಮಾಡಿ, 1, 2, 3, 4, 5, 6 ಗಂಟೆಗಳ ಕಾಲ ನಿದ್ದೆ ಮಾಡ್ಬೋದು. ಭಾನುವಾರ ಮಾತ್ರ 6 ಗಂಟೆಗಳ ಕಾಲ ನಿದ್ದೆ ಮಾಡಿ, ನೆಕ್ಸ್ಟ್ ಅದಾದ್ಮೇಲೆ ಮಧ್ಯಾಹ್ನ ಬಲಿ ಪೂಜೆಗೆ ಹೋಗಿ ಬಂದು ಮತ್ತೆ ಮಲಗ್ಬೋದು, ಊಟ ಮಾಡಿ ಬಂದು ಮಲಗ್ಬೋದು. ಅದನ್ನ ನಾವು ಆ ರೀತಿ ಮಾಡಲ್ಲ. ನಮ್ಮ ಮಕ್ಕಳೇನ್ ಮಾಡ್ತೀವಿ, ಅಯ್ಯೋ ಅವ್ನು ಮಲಗಿದ್ದ ರಾತ್ರಿ 12 ಗಂಟೆಗೆ, ಅವ್ನು ಮಲಗಿದ್ದ ರಾತ್ರಿ 1 ಗಂಟೆ, ಅವಳು ಮಲಗಿದ್ದೆ 1 ಗಂಟೆಗೆ. ಪ್ರೈಸ್ ದಿ ಲಾರ್ಡ್. ನೀನು ಏನು ಮಾಡ್ತಾ ಇದೀಯ ಅನ್ನೋದು ಮೊದಲು ಯೋಚನೆ ಮಾಡ್ಕೋ. ನೀನು ಸ್ವರ್ಗದ ಬಾಗಿಲನ್ನ ತೆರೀತಾ ಇದೀಯಾ ಅಥವಾ ನರಕದ ಬಾಗಿಲನ್ನು ತೆರೀತಾ ಇದೀಯಾ? ಎಷ್ಟೋ ತಂದೆ ತಾಯಿಗಳು ತಮ್ಮ ಮಕ್ಕಳ ಮೇಲಿರುವ ಅಪಾರವಾದ ಪ್ರೀತಿ, ಅಂದ್ರೆ ಗಾಢ ಪ್ರೀತಿ ಮಕ್ಕಳ ಮೇಲೆ, ಅಂದ್ರೆ ಒಬ್ಬೊಬ್ಬರೇ ಮಕ್ಕಳು ಇರ್ತಾರೆ, ಆ
ಮಕ್ಕಳಿಗೋಸ್ಕರ ಇವ್ರು ಏನ್ ಬೇಕಾದ್ರೂ ಮಾಡ್ತಾರೆ. ಬೇಕಾದ್ರೆ ಯೇಸು ಸ್ವಾಮಿಗೆ ಬೈದು ಬಿಡ್ತಾರೆ ಬೇಕಾದ್ರೆ. ಪ್ರೈಸಲ್ಲ, ನಾನು ಹೇಳ್ತೀನಿ, ಎಷ್ಟೋ ಕುಟುಂಬಗಳಲ್ಲಿರುವ ಮಕ್ಕಳನ್ನ ತನ್ನ ಸ್ವಂತ ತಂದೆ ತಾಯಿಗಳೇ ನರಕದ ಮಾರ್ಗದಲ್ಲಿ ನಡೆಸ್ತಾ ಇದ್ದಾರೆ. ನ್ಯಾಯ ಇಲ್ಲ, ನೀತಿ ಇಲ್ಲ, ಶಾಂತಿ ಇಲ್ಲ, ಸಮಾಧಾನ ಇಲ್ಲ. ಅದು ಪವಿತ್ರಾತ್ಮರ ಸತ್ಫಲಗಳಿಗೆ ವಿರುದ್ಧವಾಗಿ ಗಲಾತ್ಯರಿಗೆ ಬರೆದ ಪತ್ರ 5ನೇ ಅಧ್ಯಾಯ ವಾಕ್ಯ 19-20ರಲ್ಲಿರುವ ಆ ಸ್ವಭಾವಗಳನ್ನು ತುಂಬಿಸ್ತಾ ಇದ್ದಾರೆ. ನೀನು ಅವ್ರ ಹತ್ರ ಮಾತಾಡಬೇಡ. ಈಗ ಉದಾಹರಣೆಗೆ ನಮಗೂ ಮತ್ತೆ ಯಾರಿಗೋ ಒಬ್ಬರಿಗೆ ಒಂದು ವೈಮನಸ್ಸೆ ಆಗಿರುತ್ತೆ. ಅದನ್ನ ನಾವೇನ್ ಮಾಡ್ತೀವಿ, ನಮ್ಮ ಮಕ್ಕಳಿಗೂ ತಿಳಿಸ್ಕೊಡ್ತೀವಿ, ಅವನು ಸರಿ ಇಲ್ಲ, ನೀನು ಅವ್ರ ಜೊತೆಲಿ ಮಾತಾಡಬೇಡ, ನೀನು ಅವ್ರ ಜೊತೆಲಿ ಹೋಗ್ಬೇಡ, ಅದು ಮಾಡಬೇಡ, ಇದು ಮಾಡಬೇಡ ಅಂತೇಳಿ ಹಾಗೆತನವನ್ನು ನಾವು ಬೆಳೆಸ್ತೀವಿ. ನಾವು ಹಾಗೆತನ ಬೆಳೆಸಿದಲ್ಲದೆ ನಮ್ಮ ಮಕ್ಕಳಿಗೂ ಕೂಡ ಅದನ್ನು ನಾವು ತಿಳಿಸ್ಕೊಡ್ತೀವಿ. ಪ್ರೈಸ್ ದಿ ಲಾರ್ಡ್. ಇದೆಲ್ಲ ಬರುವಂಥದ್ದು ಸೈತಾನರಿಂದ. ಅದಲ್ಲದೆ ನಾವು ತಾವೇ ಮಾತನಾಡಿದಂಥ ಮಾತುಗಳು ಅಂದ್ರೆ ವಾಗ್ದಾನಗಳು, ಆ ವಾಗ್ದಾನಗಳನ್ನು ನಾವು ಮೀರಿ ಜೀವಿಸ್ತೀವಿ. ಆ ವಾಗ್ದಾನಗಳನ್ನು ನಾವು ಮೀರಿ ಜೀವಿಸುವಾಗ ಪ್ರೈಸ್ ದಿ ಲಾರ್ಡ್, ಆಗ ನಾವು ನರಕದ ಬಾಗಿಲ ಅಂದ್ರೆ ನರಕದ ಮಾರ್ಗದಲ್ಲಿ ನಾವಿರ್ತೀವಿ. ಅದಕ್ಕೋಸ್ಕರನೇ ಹೇಳ್ತಾರೆ, ನಾವು ಹೇಳೋದಕ್ಕಿಂತ ಮುಂಚೆ ಯೋಚನೆ ಮಾಡ್ಬೇಕಂತೆ. ಇದು ನನ್ನಿಂದ ಸಾಧ್ಯನಾ, ನಾನು ಮಾಡ್ಲಿಕ್ಕಾಗುತ್ತಾ ಇಲ್ವಾ, ಎಲ್ಲವನ್ನ ಯೋಚಿಸಿ ನಂತರ ನಾವೇನ್ ಮಾಡಬೇಕು ಪ್ರೈಸ್ ದಿ ಲಾರ್ಡ್, ದೇವರ ಮುಂದೆ ವಾಗ್ದಾನ ಮಾಡ್ಬೇಕು. ಇಲ್ಲಾಂದ್ರೆ ಮಾಡಕ್ಕೆ ಹೋಗ್ಬಾರ್ದು. ಕೆಲವು ಜನ ಸುಮ್ಮನೆ ಹಾಗೆ ಬಾಯಿಗೆ ಬಂದಾಗ ಹಾಗೆ ಹೇಳ್ತಾ ಇರ್ತಾರೆ, ನಾ ಇದು ಮಾಡ್ತೀನಿ ಫಾದರ್ ಅದು ಮಾಡ್ತೀನಿ, ಓಕೆ ಫಾದರ್ ನಾ ಇಷ್ಟು ಗಂಟೆಗೆ ಬರ್ತೀನಿ, ಓಕೆ ಇದು ಮಾಡೋಣ, ಓಕೆ ಅದು ಮಾಡೋಣ, ಓಕೆ ಎಲ್ಲ ಹೇಳ್ತಾರೆ, ಆದ್ರೆ ಬಂದಿರಲ್ಲ. ಆಗ ತಾವಾಡುವ ಜೊಳ್ಳು ಮಾತುಗಳೇ ನಿಮ್ಮನ್ನ ನಿರ್ಧರಿಸುತ್ತೆ. ವಾಕ್ಯ 37ನೇ ವಾಕ್ಯ ಹೇಳುತ್ತೆ, ನಿನ್ನ ಮಾತುಗಳಿಂದಲೇ. ನೋಡಿ, ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಿನ್ನ ಮಾತುಗಳಿಂದಲೇ ನೀನು ಅಪರಾಧಿನ ಅಥವಾ ನಿರಪರಾಧಿನ ಎಂಬುದನ್ನ ನಿನ್ನ ಮಾತುಗಳೇ ನಿರ್ಧರಿಸುತ್ತೆ. ನಾನು ಪ್ರತಿ ಬಾರಿ ಹೇಳ್ತಾ ಇರ್ತೀನಿ, ನೀವು ಮಾತನಾಡಬೇಕಾದ್ರೆ ಪಾಸಿಟಿವ್ ಆಗಿ ಮಾತಾಡಿ. ಹೌದು, ನೋವಿದೆ, ಹೌದು ಸಮಸ್ಯೆ ಇದೆ, ಎಲ್ಲ ಇದೆ, ವೇದನೆ ಇದೆ, ದುಃಖ ಇದೆ, ಬಾಧೆ ಇದೆ, ಎಲ್ಲ ಇದೆ. ಆದರೆ ನೀವು ಅದನ್ನ ಸೈತಾನನಿಗೆ ಬಿಟ್ಟುಕೊಡ್ಬೇಡಿ. ನೋವು ಬಂದಿದ ತಕ್ಷಣ ನಾವೇನ್ ಮಾಡ್ತೀವಿ, ಅಯ್ಯೋ ಬ್ರದರ್, ಅಯ್ಯೋ ಸಿಸ್ಟರ್, ನಾನು ಎಷ್ಟು ಚರ್ಚ್ಗೆ ಹೋಗ್ತೀನಿ ಗೊತ್ತಾ, ಅಯ್ಯೋ ಚರ್ಚ್ಗೆ ಹೋಗಿ ಎಷ್ಟು ಪ್ರೇಯರ್ ಮಾಡ್ತೀನಿ ಗೊತ್ತಾ, ಅದ್ಯಾಕೋ ದೇವ್ರಿಗೆ ನನ್ನ ಮೇಲೆ ಕರುಣೆನೇ ಇಲ್ಲ, ದೇವ್ರು ನನ್ನ ನೋಡ್ತಾನೆ ಇಲ್ಲ. ಆ ರೀತಿಯೆಲ್ಲ ನಾವು ಮಾತಾಡ್ತೀವಿ. ಕೆಲವು ಜನ ಹೇಳ್ತಾರೆ, ಏನೋ ಒಂದ್ ಸ್ವಲ್ಪ ಕಾಯಿಲೆ ಬಂದ ತಕ್ಷಣ, ಹೋಗು, ಯಾರು ಹೋಗ್ತಾರೆ ಚರ್ಚ್ಗೆ, ಎಷ್ಟಂತ ಪ್ರೇಯರ್ ಮಾಡ್ತೀರಾ, ಎಷ್ಟಂತ ಪ್ರೇಯರ್ ಮಾಡೋದು ನಾನು. ಕೆಲವು ಜನ ನಮಗೆ ಹೇಳ್ತಾರೆ, ಕೆಲವು ಬಾರಿ ನಮಗೆ ಹೇಳ್ತಾರೆ, ಅಯ್ಯೋ ಜಾಸ್ತಿ ಪ್ರೇಯರಲ್ಲಿ ಇರಬಾರ್ದು, ಕಷ್ಟ ಬಂದ್ಬಿಡುತ್ತೆ, ಆದ್ರೆ ಬೈಬಲ್ ಹೇಳುತ್ತೆ, ನಿನಗೆ ಎಷ್ಟು ಕಷ್ಟ ಬರುತ್ತೋ, ಕಷ್ಟ ಅಂದ್ರೆ ಅದು ಪರಲೋಕದ ಕಷ್ಟ ಆಗಿರಬೇಕು. ನೀನು ಶೋಕಿ ಮಾಡ್ಲಿಕ್ಕೆ ಸಾಲ ಮಾಡಿಕೊಂಡು ಅಥವಾ ಬೇರೆಯವ್ರ ವಿಷಯದಲ್ಲಿ ಬೇರೆಯವ್ರ ಕುಟುಂಬನ ಹಾಳು ಮಾಡಿ, ಈಗ ನೀನು ಬೇರೆಯವ್ರ ಕುಟುಂಬ ಹಾಳು ಮಾಡಿದ್ರೆ ದೇವ್ರು ನಿಮ್ಮನ್ನು ಬಿಡ್ತಾರ, ಇಲ್ಲ ನಮ್ಮನ್ನು ಬಿಡಲ್ಲ, ನಮ್ಮನ್ನು ಕೂಡ ದೇವರು ಹಾಳು ಮಾಡ್ತಾರೆ. ಅದು ದೇವರ ವಾಗ್ದಾನ. ಒಬ್ಬ ವ್ಯಕ್ತಿಯನ್ನ ಹಾಳು ಮಾಡಿದ್ರೆ ನಾವು ಕೂಡ ಅವನು ಎಷ್ಟು ನೋವು ಪಟ್ಟಿರ್ತಾನೋ ಅದಕ್ಕಿಂತಲೂ ಅತಿಯಾದ ನೋವನ್ನು ನಾವು ನಮ್ಮ ಕುಟುಂಬ ಪಡಬೇಕಾಗುತ್ತೆ. ಪ್ರೈಸ್ ದಿ ಲಾರ್ಡ್. ಇದೆಲ್ಲ ಬಹಳ ಎಚ್ಚರಿಕೆಯಿಂದ ಇರಬೇಕು, ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು. ಈ ಎಚ್ಚರಿಕೆ ಯಾರು ಕೊಡ್ತಾರೆ ಅಂತ ಹೇಳಿದ್ರೆ ಪರಿಶುದ್ಧಾತ್ಮರು ಕೊಡ್ತಾರೆ. ಪರಿಶುದ್ಧಾತ್ಮರು ತಿಳಿಸ್ಕೊಡ್ತಾರೆ, ನೀನು ಮಾಡೋ ತಪ್ಪು, ಇದು ಮಾಡಬೇಡ, ಈ ತರ ಮಾತಾಡಬೇಡ, ಕೋಪ ಮಾಡಬೇಡ, ನೆಮ್ಮದಿಯಾಗಿರು, ನಾನಿದ್ದೀನಿ, ನಾನು ತಿಳಿಸ್ಕೊಡ್ತೀನಿ, ಈ ಕೆಲಸ ಮಾಡಬೇಡ, ದುಡ್ಡು ವೆಚ್ಚ ಮಾಡಬೇಡ, ಅದು ಮಾಡಬೇಡ, ಇದು ಮಾಡಬೇಡ. ಪ್ರೈಸ್ ದಿ ಲಾರ್ಡ್.
ಎಷ್ಟೋ ಕುಟುಂಬಗಳಲ್ಲಿ ಮಕ್ಕಳಿಗೆ ಕೇಳಿದ ತಕ್ಷಣ ಹಣ ಕೊಡ್ತಾರೆ. ನನಗೆ 2,000 ಬೇಕು, ನನಗೆ 3,000 ಬೇಕು. ಯಾಕೆ ಅಂತ ಕೇಳಕ್ಕೆ ಭಯ ಇವರಿಗೆ. ಯಾಕೆ ಅಂತ ಕೇಳಲಿಕ್ಕೆ ಭಯ. ಈ ದಿನಗಳಲ್ಲಿ ನೋಡಿ, ಈ ದಿನಗಳಲ್ಲಿ ಎಲ್ಲ ಯುವಕ ಯುವತಿಯರು ಧೂಮಪಾನ ಮಾಡ್ತಾರೆ. ಅತಿ ಹೆಚ್ಚಾಗಿ ಯುವತಿಯರು ಧೂಮಪಾನ ಮಾಡ್ತಾರೆ. ಕಾಲೇಜ್ಗೆ ಹೋಗುವಂಥವರು, ಕೆಲಸಕ್ಕೆ ಹೋಗುವಂಥವ್ರು ನೀವು ನೋಡಿಲ್ಲ ಅನ್ಕೊಳ್ತೀನಿ. ನಾನು ಹೋಗುವ ಕಡೆ ಎಲ್ಲ ಕಡೆ ನಾನು ನೋಡ್ತಾ ಇದ್ದೀನಿ. ಎಲ್ಲ ಹೆಣ್ಣು ಮಕ್ಕಳು, ಚಿಕ್ಕ ಚಿಕ್ಕ ಹೆಣ್ಣು ಮಕ್ಕಳು, ಅಂದರೆ ಒಂದು 20, 22 ವರ್ಷ, 23 ವರ್ಷ ಎಲ್ಲ ಹೆಣ್ಣು ಮಕ್ಕಳು ಧೂಮಪಾನ ಮಾಡ್ತಾ ಇದ್ದಾರೆ, ಮದ್ಯಪಾನ ಮಾಡ್ತಾ ಇದ್ದಾರೆ. ಯೋಚನೆ ಮಾಡಿ, ಮದುವೆಗೆ ಮುಂಚೆನೆ ಆ ರೀತಿ ಆಯಿತು ಅಂತ ಹೇಳಿದ್ರೆ, ಮದುವೆ ಆದಮೇಲೆ ಅವ್ರಿಗೆ ಮಕ್ಕಳಾದಾಗ ಅವರ ಅವಸ್ಥೆ, ಅವರ ಗರ್ಭಕೋಶದ ಅವಸ್ಥೆ ಹೇಗಿರ್ಬೋದು ಯೋಚನೆ ಮಾಡಿ. ಇದೆಲ್ಲ ಎಲ್ಲಿಂದ ಬಂತು? ತಂದೆ ತಾಯಿಗಳು ಅವರನ್ನ ಹಾಳು ಮಾಡಿದ್ರು. ತಂದೆ ತಾಯಿಗಳು ಅವರನ್ನು ಹಾಳು ಮಾಡಿದ್ರು. ತಂದೆ ತಾಯಿಗಳು ಏನ್ ಮಾಡಬೇಕು? ಅವರಿಗೆ ಕೇಳಬೇಕು, ಏನಕ್ಕೆ ಬೇಕು ನಿನ್ನ ದುಡ್ಡು, ಯಾವ ವಿಷಯಕ್ಕೆ ಬೇಕು ನಿನ್ನ ದುಡ್ಡು? ಒಳ್ಳೇದಕ್ಕಾದ್ರೆ ಕೊಡಿ, ಒಳ್ಳೇದಕ್ಕಾದ್ರೆ ಕೊಡಿ, ಕೆಟ್ಟದಕ್ಕೆ ಯಾಕೆ ಕೊಡ್ತೀರಾ? ಇಲ್ಲ ಮಮ್ಮಿ, ನಮ್ಮ ಫ್ರೆಂಡ್ಸ್ ಎಲ್ಲ ಟ್ರಿಪ್ಗೆ ಹೋಗ್ತಾ ಇದೀವಿ, ನಾನು ಹೋಗ್ತೀನಿ. ಬೇಕಾಗಿಲ್ಲ, ಬೇಕಾಗಿಲ್ಲ. ಪ್ರೈಸ್ ದಿ ಲಾರ್ಡ್. ನನ್ನ ಫ್ರೆಂಡ್ಸ್ಗಳೆಲ್ಲ ನಾವು ಪಾರ್ಟಿಗೆ ಹೋಗ್ತಾ ಇದೀವಿ, ಬೇಕಾಗಿಲ್ಲ, ಹೋಗ್ಬೇಡ. ಯಾಕೆ ಹೋಗ್ತೀಯಾ? ಅದು ಯಾವ್ದಾದ್ರು ಮದುವೆಗಿದ್ವಿ ಅಂದ್ರೆ ಕರ್ಕೊಂಡೋಗಿ, ಮದುವೆ ಕರ್ಕೊಂಡೋಗಿ, ಫಂಕ್ಷನ್ಸ್ಗಳು ಕರ್ಕೊಂಡೋಗಿ, ನೀವು ಜೊತೆಲಿ ಇರಬೇಕು. ಆ ಟೈಮಲ್ಲಿ ನೀವು ಜೊತೆಲಿದ್ದಾಗ ಕರ್ಕೊಂಡೋಗಿ. ಈ ದಿನಗಳಲ್ಲಿ ತುಂಬಾ ನೋವಾಗ್ತಾ ಇದೆ, ತುಂಬಾ ವೇದನೆ ಆಗುತ್ತೆ. ಪುಟ್ಟ ಪುಟ್ಟ ಮಕ್ಕಳು ಈ ದಿನಗಳಲ್ಲಿ ಧೂಮಪಾನ ಮಾಡಿಕೊಂಡು, ಮದ್ಯಪಾನ ಮಾಡಿಕೊಂಡು ತನ್ನ ಜೀವನವನ್ನೇ ಅವ್ರು ಹಾಳು ಮಾಡ್ಕೊತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾಕಂತ ಹೇಳಿದ್ರೆ ಈ ದಿನಗಳಲ್ಲಿ ಬಹಳ ಬಹಳ ಎಚ್ಚರಿಕೆಯ ದಿನಗಳಾಗಿವೆ. ಯಾಕಂತ ಹೇಳಿದ್ರೆ ನ್ಯಾಯ ತೀರ್ಪಿನ ದಿನ ಸಮೀಪದಲ್ಲಿದೆ. ನ್ಯಾಯ ತೀರ್ಪಿನ ದಿನ ಅತ್ಯಂತ 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 ಸಮೀಪದಲ್ಲಿದೆ. ಜ್ಞಾನೋಕ್ತಿಗಳ ಗ್ರಂಥದಲ್ಲಿ ಪವಿತ್ರಾತ್ಮರು ಬರೆದಿಟ್ಟಿದ್ದಾರೆ. ಜ್ಞಾನೋಕ್ತಿಗಳ ಗ್ರಂಥದಲ್ಲಿ ಪವಿತ್ರಾತ್ಮರು ಬರೆದಿಟ್ಟಿದ್ದಾರೆ. ನಿನ್ನ ಮಕ್ಕಳನ್ನ, ವಾಕ್ಯ ಹೇಳುತ್ತೆ ಜ್ಞಾನೋಕ್ತಿಗಳ ಗ್ರಂಥದಲ್ಲಿ 23ನೇ ಅಧ್ಯಾಯ ವಾಕ್ಯ 13, 14ರಲ್ಲಿ ಹೇಳ್ತಾರೆ, ಮಕ್ಕಳನ್ನ ದಂಡಿಸಿ ತಿದ್ದಲು ಹಿಂಜರಿಯಬೇಕಾಗಿಲ್ಲ. ಮಕ್ಕಳನ್ನ ದಂಡಿಸಿ ತಿದ್ದಲು ಹಿಂಜರಿಯಬೇಕಾಗಿಲ್ಲ. ಬೆತ್ತದ ಏಟಿಗೆ ಅವರು ಸತ್ತು ಹೋಗುವುದಿಲ್ಲ. ಬೆತ್ತದ ಏಟಿಗೆ ಅವರು ಸತ್ತು ಹೋಗುವುದಿಲ್ಲ. ಬೆತ್ತದಿಂದ ಬೇಕಾದರೆ ಒಡೆ, ಆದರೆ ಮಗುವಿನ ಆತ್ಮ ಪಾತಾಳಕ್ಕೆ ಬೀಳದಂತೆ ತಡೆ. ರೇಟ್ ಹೊಡಿ, ನೋ ಪ್ರಾಬ್ಲಮ್, ಅದರಿಂದ ಏನು ಮಗು ಸತ್ತೋಗಲ್ಲ. ಆದರೆ ಆತ್ಮ ನರಕಕ್ಕೆ ಹೋಗೋದಾಗೆ ನೋಡ್ಕೋ. ಬಲಿ ಪೂಜೆ ಕರ್ಕೊಂಡೋಗಿ, ಎಲ್ಲಿ ಸ್ತುತಿ ನಡೆಯುತ್ತೋ ಅಲ್ಲಿ ಕರ್ಕೊಂಡೋಗಿ, ದೇವರ ಆರಾಧನೆ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಕರ್ಕೊಂಡೋಗಿ, ಧ್ಯಾನ ಕೂಟಗಳು ಎಲ್ಲಿದೆ, ವಾಕ್ಯ ಎಲ್ಲೆಲ್ಲಿ ಬೋಧಿಸ್ತಾರೋ ಅಲ್ಲೆಲ್ಲ ಕರ್ಕೊಂಡೋಗಿ, ಆನ್ಲೈನ್ ಕರ್ಕೊಂಡೋಗಿ, ಎಲ್ಲ ಕಡೆ ಕರ್ಕೊಂಡೋಗಿ. ನಿಮ್ಮ ಮಕ್ಕಳಿಗೆ ನೀವು ಹಣ ಮಾಡಿಡ್ತೀರೋ ಇಲ್ವೋ ಗೊತ್ತಿಲ್ಲ. ನಿಮ್ಮ ಮಕ್ಕಳಿಗೆ ನೀವು ಹಣ ಮಾಡಿಡಬೇಕು ಎಂಬ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಿಮ್ಮನ್ನು ಉಂಟು ಮಾಡಿದ ದೇವರು, ನಿಮ್ಮನ್ನು ಕಾದು ಮುನ್ನಡೆಸಿದ ದೇವರು ಅವರನ್ನು ಕೂಡ ಕಾದು ಮುನ್ನಡೆಸ್ತಾರೆ. ಅಷ್ಟು ಶಕ್ತಿ ಉಳ್ಳ ದೇವರು ನಮ್ಮ ದೇವರು. ನೀವು ನಿಮ್ಮ ಮಕ್ಕಳನ್ನ ಸರಿಯಾದ ಮಾರ್ಗದಲ್ಲಿ ನಡೆಸ್ರಿ. ಪವಿತ್ರ ಆತ್ಮರ ಅಭಿಷೇಕದ ತುಂಬಿ ಆ ಮಕ್ಕಳು ಜೀವಿಸುವಂತೆ ಮಾಡಿ. ಯಾಕಂದರೆ ಯಾವುದು ಸರಿ, ಯಾವುದು ತಪ್ಪು ಎಂಬುದನ್ನ ತಿಳಿಸಿಕೊಡುವವರು ಪರಿಶುದ್ಧಾತ್ಮರು ಮಾತ್ರ. ಅದನ್ನು ಬಿಟ್ಟರೆ ಬೇರೆ ಯಾರು ಈ ಲೋಕದಲ್ಲಿ ತಿಳಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಕನ್ನಡಿ ಇಟ್ಟಿದ್ದಾರೆ, ಈಗ ಕನ್ನಡಿ ಇಟ್ಟಿದ್ದಾರೆ. ನಮಗೆ 2 ಕನ್ನಡಿ ಇಟ್ಟಿದ್ದಾರೆ, 2 ಕನ್ನಡಿ. ಪ್ರೈಸ್ ದಿ ಲಾರ್ಡ್. ಮೊದಲನೇ ಕನ್ನಡಿ ಬೈಬಲ್ ಓದ್ಬೇಕಾದ್ರೆ ನಿನ್ನನ್ನೇ ನೀನು ಪರಿಶೋಧಿಸ್ಕೊಳ್ತೀಯ. 2 ಕನ್ನಡಿ ಇಟ್ಟಿದ್ದಾರೆ. ಮೊದಲನೇ ಕನ್ನಡಿ ಬೈಬಲ್. ಆ ಬೈಬಲ್ ಅನ್ನ ನೀನು
ಪ್ರತಿದಿನ ಓದಿ ಅದನ್ನ ಧ್ಯಾನಿಸ್ತಾ ಇದ್ರೆ ನೀನು ಯಾರು ಎಂಬುದನ್ನ ತಿಳ್ಕೊಳ್ತೀಯ. ನೀನು ಯಾರು, ಎಲ್ಲಿರಬೇಕಾಗಿರೋ ವ್ಯಕ್ತಿ, ಎಲ್ಲಿಗೆ ಹೋಗ್ಬೇಕಾಗಿರೋ ವ್ಯಕ್ತಿ, ಮರಣ ಆದ್ಮೇಲೆ ಎಲ್ಲಿಗೆ ಹೋಗ್ಬೇಕು ಅದು ತಿಳಿಸ್ಕೊಡುತ್ತೆ. ಎರಡನೇದು, ಪರಲೋಕ ಎಂಬ ಕನ್ನಡಿಯನ್ನ ಇಟ್ಟಿದ್ದಾರೆ. ನೀನು ಮರಣ ಆದ್ಮೇಲೆ ಅಲ್ಲಿ ಏನಾಗಿರ್ತೀಯ, ಅದು ಇಲ್ಲಿ ನಾವು ಜೀವಂತವಾಗಿರ್ಬೇಕಾದ್ರೆ ಕಾಣ್ಬೋದು. ಇಲ್ಲ, ನಮಗೆ ಎರಡೂ ಕಾಣ್ತಾ ಇಲ್ಲ. ನಮಗೆ ಬೈಬಲ್ ಓದ್ತಾ ಇದ್ದೀನಿ, ಆದ್ರೆ ನಾನು ಯಾರು ಅನ್ನೋದು ಅರ್ಥ ಆಗ್ತಾ ಇಲ್ಲ ನನಗೆ. ನಾನು ಅದಾದ್ಮೇಲೆ ಪರಲೋಕದ ಕನ್ನಡಿ ಪರಲೋಕ ನನಗೆ ಕಾಣಿಸ್ತಾ ಇಲ್ಲ, ಪರಲೋಕದಲ್ಲಿ ನಾನು ಏನಾಗಿರ್ತೀನಿ ಮುಂದೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರೆ, ಅಲ್ಲಿ ತಿಳ್ಕೊಳ್ಳಿ, ನಾವೆಲ್ಲೋ ಎಡುತ್ತಾ ಇದ್ದೀವಿ. ನಾವು ಹೋಗ್ತಿರೋ ಮಾರ್ಗ ತಪ್ಪಿದೆ. ಯಾಕಂತ ಹೇಳಿದ್ರೆ ನಾವು ಈ ಕನ್ನಡಿಯಲ್ಲಿ ನೋಡಿ, ಕನ್ನಡಿ ಮುಂದೆ ನಾವು ನಿಂತ್ಕೊಂಡಾಗ ನಮ್ಮ ಮುಖ ಸ್ಪಷ್ಟವಾಗಿ ಕಾಣ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಬೆಳಕಿರಬೇಕು. ಬೆಳಕಿತ್ತಂದ್ರೆ ನಮ್ಮ ಮುಖ ಸ್ಪಷ್ಟವಾಗಿ ಕಾಣಿಸುತ್ತೆ. ಕತ್ತಲೆಯಲ್ಲಿ ನಿಂತ್ಕೊಂಡು ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ನಮ್ಮ ಮುಖ ಸ್ಪಷ್ಟವಾಗಿ ಕಾಣಿಸುತ್ತೆ ಅಂದ್ರೆ ಹೆಂಗ್ ಕಾಣಿಸುತ್ತೆ? ಕಾಣಿಸೋದಿಲ್ಲ. ಕತ್ತಲೆಯ ಮಾರ್ಗ ಸೈತಾನನದು, ಬೆಳಕಿನ ಮಾರ್ಗ ಪ್ರಭು ಯೇಸು ಕ್ರಿಸ್ತನದು. ಯಾವಾಗ ನಾವು ಪರಿಶುದ್ಧಾತ್ಮನಿಂದ ತುಂಬಲ್ಪಟ್ಟು, ಯಾವಾಗ ನಮ್ಮ ಕುಟುಂಬದಲ್ಲಿರುವ ವ್ಯಕ್ತಿಗಳು ಅಥವಾ ನಮ್ಮ ಅಕ್ಕಪಕ್ಕದ ಮನೆಯವರು, ನಮ್ಮ ಸಹೋದರ ಸಹೋದರಿಯರು, ನಮ್ಮ ಬಂಧು ಬಳಗದವರು, ನಮ್ಮ ನೆರೆಹೊರೆಯವರು, ನಮ್ಮ ಧರ್ಮ ಕೇಂದ್ರಕ್ಕೆ ಸೇರಿದವರು, ಇವರೆಲ್ಲರನ್ನ ಮುನ್ನಡೆಸುವುದಕ್ಕಾಗಿ ದೇವರು ನಮ್ಮನ್ನ ಇನ್ನೂ ಜೀವಂತವಾಗಿಟ್ಟಿದ್ದಾರೆ. ಇಲ್ಲಾಂದ್ರೆ ಯಾವಾಗಲೂ ತೆಗ್ದಿರೋರು. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಬಹಳ ಬಹಳ ಎಚ್ಚರಿಕೆಯಾಗಿರ್ಬೇಕು. ಜ್ಞಾನೋಕ್ತಿಗಳ ಗ್ರಂಥ 25ನೇ ಅಧ್ಯಾಯ ವಾಕ್ಯ 28ರಲ್ಲಿ ಹೇಳ್ತಾರೆ. 25ನೇ ಅಧ್ಯಾಯ ಜ್ಞಾನೋಕ್ತಿ, ಬುಕ್ ಆಫ್ ಪ್ರೊವರ್ಬ್ಸ್ ಚಾಪ್ಟರ್ 25 ವರ್ಸಸ್ 28, 28ನೇ ವಾಕ್ಯದಲ್ಲಿ ಹೇಳ್ತಾರೆ, ಆತ್ಮ ಸ್ವಾಧೀನವಿಲ್ಲದ ಮನುಷ್ಯ ಗೋಡೆ ಬಿದ್ದು ಕಾವಲಿಲ್ಲದ ಹಾಳೋರು. ಈಗ ಒಂದು ಮನೆಗೆ ಒಂದು ಕಾಂಪೌಂಡ್ ಇದೆ, ಆ ಕಾಂಪೌಂಡ್ ಬಿದ್ದೋದಾಗ ಏನಾಗುತ್ತೆ? ಅಲ್ಲಿ ಪ್ರಾಣಿಗಳು, ವಿಷ ಜಂತುಗಳು ಎಲ್ಲ ಬಂದು ವಾಸಿಸುತ್ತೆ ಅಲ್ಲಿ. ಪ್ರೈಸ್ ದಿ ಲಾರ್ಡ್. ಯಾವಾಗ ಮನೆಗೆ ಒಂದು ಸ್ಪಷ್ಟವಾದ ಒಂದು ಗೋಡೆ ಇರೋದಿಲ್ವೋ, ಆ ಗೋಡೆ ಇಲ್ದಿದ್ದಾಗ ವಿಷ ಜಂತುಗಳು ಎಲ್ಲ ಬಂದು ನೆಲೆಸ್ತವೆ. ಅದೇ ತರನೇ ಆತ್ಮ ಸ್ವಾಧೀನವಿಲ್ಲದ ಮನುಷ್ಯ, ಅವನು ಕತ್ತಲೆಯ ಮಾರ್ಗದಲ್ಲಿ ಅವನಿರ್ತಾನೆ. ಅವನು ಲೋಕದ ಆಲೋಚನೆಯಲ್ಲೇ ಅವನಿರ್ತಾನೆ, ಲೋಕದ ವಿಷಯದಲ್ಲಿ ಅವನು ಮಗ್ನನಾಗಿರ್ತಾನೆ. ನಾಳೆ ಏನ್ ಮಾಡೋದು, ನಾಡಿದ್ದು ಏನ್ ಮಾಡೋದು, ಯಾರಿಗೆ ಕಾಂಪಿಟೇಷನ್ ಅಂದ್ರೆ, ಇವಾಗ ಒಬ್ರು ಯಾರೋ ಚೆನ್ನಾಗಿದ್ದಾರೆ, ಓಕೆ ಅವ್ರಿಗಿಂತ ನಾವು ಚೆನ್ನಾಗಿರ್ಬೇಕು, ಓಕೆ ಅದಕ್ಕೋಸ್ಕರ ಈ ತರ ಮೋಸ ಮಾಡೋಣ, ಓಕೆ ಬಡ್ಡಿಗೆ ಬಿಡೋಣ, ಬಡ್ಡಿ 1:2 ತಗೊಳ್ಳೋಣ. ಅವ್ರಿಗೆ ಎಷ್ಟೇ ಕನಿಕರ ಇರಲಿ ಅದೆಲ್ಲ ನಾವು ಕೇಳೋದ್ ಬೇಕಾಗಿಲ್ಲ. ನಾನು ಶ್ರೀಮಂತ ಆಗ್ಬೇಕು, ನನ್ನ ಮಗಳಿಗೆ ಏನಿಲ್ಲ ಅಂತ ಹೇಳಿದ್ರು ಒಂದು ಕೋಟಿ ಅಂತ ತಿಳ್ಕೊಳ್ಳೋಣ, ದುಡ್ಡಿದೆ ನನ್ನ ಹತ್ರ, ಆಸ್ತಿ ಪಾಸ್ತಿ ಅಲ್ಲದೆ 1 ಕೋಟಿಗೆ ಸಮ ಖರ್ಚು ಮಾಡಿ ನಾನು ಮದುವೆ ಮಾಡಬೇಕು, ನನ್ನ ಮಕ್ಕಳಿಗೆ 1 ಕೋಟಿ ಖರ್ಚು ಮಾಡಿ ಮದುವೆ ಮಾಡಬೇಕು. ಏನಕ್ಕೆ ಬೇಕು ಇವೆಲ್ಲ? ದುಂದು ವೆಚ್ಚ ಇವೆಲ್ಲ ಏನಕ್ಕೆ ಬೇಕು? ಪ್ರೈಸ್ ದಿ ಲಾರ್ಡ್. ಅದೇ ನಾವು ಭಿಕ್ಷುಕರು ಕೊಡ್ಬೇಕಾದ್ರೆ ನೋಡಿ, ದುಂದು ವೆಚ್ಚ 1 ಕೋಟಿ ಖರ್ಚು ಮಾಡಿ ಮದುವೆ ಮಾಡುತ್ತೀವಿ. ಭಿಕ್ಷುಕರು ಕೊಡ್ಬೇಕಾದ್ರೆ ₹1, ₹2 ಅಥವಾ ₹5, ಇಲ್ಲ ಅಂದ್ರೆ ₹10. ₹10 ಊಟ ಬರುತ್ತಾ? ಯಾರು ಇಲ್ಲ. ಇವತ್ತು ನೀವೊಬ್ಬರೇ ಸಿಕ್ಕಿದ್ದೀರಾ, ₹10 ಕೊಡ್ತೀರಾ ಅಂತ ತಿಳ್ಕೊಳ್ಳೋಣ, ದೊಡ್ಡ ಮನಸ್ಸು ಮಾಡಿ ₹10 ಕೊಡ್ತೀರಾ? ₹10 ಆ ಭಿಕ್ಷುಕ ಒಂದು ಹೊತ್ತು ಊಟ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಪ್ರೈಸ್ ದಿ ಲಾರ್ಡ್. ಕೊಡುವುದಾದರೆ ₹10ಗಿಂತ ಹೆಚ್ಚಾಗಿ ಕೊಡು, ₹20 ಕೊಡು, ₹20 ಕೊಡು. ಅಟ್ಲೀಸ್ಟ್ ಒಂದು ಅನ್ನ ಸಾಂಬಾರಾದ್ರೂ ಬರುತ್ತೆ. ಕೊಡುವುದಾದರೆ ₹20 ಕೊಡು, ₹1, ₹2 ಕೊಡಕ್ಕೆ ಹೋಗ್ಬೇಡ. ಇದೆಲ್ಲ ತಿಳಿಸ್ಕೊಡ್ತಾರೆ ಪವಿತ್ರಾತ್ಮರು. ಇದೆಲ್ಲವನ್ನೂ ತಿಳಿಸ್ಕೊಡ್ತಾರೆ.
ಯಾಕೆಂದ್ರೆ ಇದೆಲ್ಲ ನೀನು ಮಾಡುವಾಗ ನಿನ್ನ ಆತ್ಮ ಬಲ ಹೊಂದುತ್ತೆ. ನಿನ್ನ ಆತ್ಮ ಬಲವಾಗಿತ್ತು ಅಂತ ಹೇಳಿದ್ರೆ ಆ ಆತ್ಮ ಪರಲೋಕಕ್ಕೆ ಪ್ರವೇಶ ಮಾಡುತ್ತೆ. ನೀನು ಇಲ್ಲೇ ಲೋಕದಲ್ಲಿ ದುಂದು ಜೀವನ ಮಾಡಿಕೊಂಡು ದುಡ್ಡು ವ್ಯರ್ಥ ಮಾಡಿಕೊಂಡು ವೇಸ್ಟ್ ಆಗಿ ಪ್ರೈಸ್ ದಿ ಲಾರ್ಡ್ ಯಾರ ತೋರ್ಪಡಿಕೆಗೋಸ್ಕರ ಆತ್ಮ ವಾಕ್ಯ ನಿಮಗೆ ಕಣ್ಣಿಗೆ ಕಾಣುವ ರೀತಿಯಲ್ಲಿ ಬರೆದಿಟ್ಕೊಳ್ಳಿ. ಗೋಡೆ ಮೇಲೆ ಎಲ್ಲಾದ್ರೂ ಬರೆದಿಟ್ಕೊಳ್ಳಿ. ಜ್ಞಾನೋಕ್ತಿಗಳ ಗ್ರಂಥ 25ನೇ ಅಧ್ಯಾಯ ವಾಕ್ಯ 28. ಸ್ವಾಧೀನವಿಲ್ಲದ ಮನುಷ್ಯನ ಆತ್ಮ, ಸ್ವಾಧೀನವಿಲ್ಲದ ಅಂದ್ರೆ ಶಕ್ತಿ ಇಲ್ಲದ ಮನುಷ್ಯನ ಆತ್ಮ ಗೋಡೆ ಬಿದ್ದು ಕಾವಲಿಲ್ಲದ ಆ ಊರಿದ್ದಂಗೆ ಅಥವಾ ಮನೆ ಇದ್ದಂಗೆ. ಯಾರು ಬೇಕಾದ್ರೂ ಬರ್ತಾರೆ, ಯಾರು ಬೇಕಾದ್ರೂ ಹೋಗ್ತಾರೆ. ಕಳ್ಳ ಯಾವಾಗ ಬೇಕಾದ್ರೂ ಬರ್ತಾನೆ. ಅವನೊಬ್ಬ ಸಮಯ ಸಾಧಕ. ನೀನು ದೇವರನ್ನು ಆರಾಧಿಸ್ಬೇಕಾದ್ರೆ ಅವನು ಬರ್ತಾನೆ. ನೀನು ದೇವರ ವಾಕ್ಯಗಳನ್ನು ಕೇಳೋಕ್ಕಿಂತ ಮುಂಚಿತವಾಗಿ ಅವನು ಬಂದು ಕೂತ್ಕೊಳ್ತಾನೆ. ಇವತ್ತು ಬೇಡ, ಅದ್ ಮಾಡಬೇಡ, ಇದು ಮಾಡಬೇಡ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಬಹಳ ಎಚ್ಚರಿಕೆಯಾಗಿರ್ಬೇಕು. ಮರಣ ಹೊಂದಿದ ಮೇಲೆ ನಮ್ಮ ಮುಂದಿನ ಜೀವನಕ್ಕೆ ಈಗಲಿಂದಲೇ ನಾವು ಸಿದ್ಧರಾಗಬೇಕು. ದೇವರು ಕೊಟ್ಟ ಸಮಯದಲ್ಲಿ ಆತ್ಮವನ್ನು ಬಲಪಡಿಸ್ಕೊಳ್ಬೇಕು. ನೀವು ನಿಮ್ಮ ಶರೀರವನ್ನ ಬಲಪಡಿಸ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಆತ್ಮವನ್ನು ಬಲಪಡಿಸ್ಕೊಳ್ಬೇಕು. ಆತ್ಮವನ್ನು ಬಲಪಡಿಸ್ಕೊಳ್ಬೇಕಂತ ಹೇಳಿದ್ರೆ ನಮ್ಮ ಸ್ವಭಾವಗಳು ಬದಲಾಗಬೇಕು. ಅಂತ ಹೇಳಿದ್ರೆ ಪವಿತ್ರಾತ್ಮರು ಅಲ್ಲಿ ಬರಬೇಕು. ಪವಿತ್ರಾತ್ಮರಿಗೆ ನಮ್ಮ ಜೀವನದಲ್ಲಿ ಸ್ಥಳ ಕೊಡಬೇಕು. ಪವಿತ್ರಾತ್ಮರು ಅಲ್ಲಿ ಬಂದು ಅವರ ಸತ್ಫಲಗಳನ್ನ ನಮಗೆ ನೀಡಬೇಕು ಅಂತ ಹೇಳಿದ್ರೆ ನಾವು ಪ್ರಭು ಯೇಸು ಕ್ರಿಸ್ತರನ್ನ ಅಂಗೀಕರಿಸಿಕೊಂಡಿರಬೇಕು. ಅಂದರೆ ನಾವು ಕ್ರೈಸ್ತರಾಗಿರಬೇಕು. ಕ್ರೈಸ್ತರು ಮಾತ್ರ ಪರಿಶುದ್ಧಾತ್ಮರ ಸತ್ಫಲಗಳನ್ನ ನಾವು ಅನ್ಕೊಳ್ತೀವಿ. ಓಕೆ, ಹಾಗಾದ್ರೆ ಬೇರೆಯವರಿಗೆ ಆ ಸತ್ಫಲಗಳು ಸಿಗಲ್ವಾ ಅಂತ ಹೇಳಿದ್ರೆ ಅವರಿಗೆ ಬೇರೆ ರೀತಿಯಾದ ನ್ಯಾಯ ತೀರ್ಪಿದೆ. 2 ರೀತಿಯಾದ ನ್ಯಾಯ ತೀರ್ಪಿದೆ. ಪ್ರಭುವನ್ನ ಅರಿತವರಿಗೆ ಒಂದು ನ್ಯಾಯ ತೀರ್ಪು, ಪ್ರಭುವನ್ನು ಅರಿಯದವರಿಗೆ ಬಹಳ ಬಹಳ ಎಚ್ಚರಿಕೆಯಾಗಿರಬೇಕು. ಯಾಕೆ ಅಂತ ಹೇಳಿದ್ರೆ ಇದು ರೋಮನರಿಗೆ ಬರೆದ ಪತ್ರದಲ್ಲಿ ಹೇಳ್ತಾರೆ ನೋಡಿ. 2 ನ್ಯಾಯ ತೀರ್ಪಿನ ಬಗ್ಗೆ ಹೇಳಿ ನಂತರ ನಾನು ವಾಕ್ಯ ಮಾತ್ರ ಹೇಳ್ತೀನಿ. ಬೇಕಾದ್ರೆ ಮುಂದಿನ ದಿನಗಳಲ್ಲಿ ಅದನ್ನು ನಾನು ವಿವರಿಸಿ ಹೇಳ್ತೀನಿ. ರೋಮನರಿಗೆ ಬರೆದ ಪತ್ರ 2ನೇ ಅಧ್ಯಾಯ ವಾಕ್ಯ 12 ನಾವು ಓದೋಣ. ರೋಮನರಿಗೆ ಬರೆದ ಪತ್ರ 2ನೇ ಅಧ್ಯಾಯ ವಾಕ್ಯ 12. ಮೋಶೆಯ ಧರ್ಮಶಾಸ್ತ್ರದ ಅರಿವಿಲ್ಲದೆ ಪಾಪ ಮಾಡುವವರು ಆ ಶಾಸ್ತ್ರದ ತೀರ್ಪಿಗೆ ಒಳಗಾಗದೆಯೇ ನಾಶವಾಗ್ತಾರೆ. ಮೋಶೆಯ ಧರ್ಮಶಾಸ್ತ್ರದ ಅರಿವಿಲ್ಲದೆ ಪಾಪ ಮಾಡುವವರು ಆ ಶಾಸ್ತ್ರದ ತೀರ್ಪಿಗೆ ಒಳಗಾಗದೆಯೇ ನಾಶವಾಗ್ತಾರೆ. ಆ ಧರ್ಮಶಾಸ್ತ್ರದ ಅರಿವಿದ್ದು ಪಾಪ ಮಾಡುವವರು ಆ ಶಾಸ್ತ್ರದ ತೀರ್ಪಿಗೆ ಗುರಿಯಾಗ್ತಾರೆ. 2 ರೀತಿಯಾದ ನ್ಯಾಯ ತೀರ್ಪು. ಪ್ರೈಸ್ ದಿ ಲಾರ್ಡ್. ಈಗ ದೇವರು ನಮ್ಮನ್ನು ಆರಿಸ್ಕೊಂಡಿದ್ದಾಯ್ತು. ದೀಕ್ಷಾಸ್ಥಾನ ಕೊಟ್ಟಾಯ್ತು. ಇದಕ್ಕೂ ಮೇಲೆ ನಮಗೆ ಗೊತ್ತಿಲ್ಲ, ನನಗೆ ಯಾರು ಹೇಳ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಲೋಕದಲ್ಲಿ ಕಾರಣ ಕೊಡ್ಬೋದು. ಇಲ್ಲಿ ಲೋಕದಲ್ಲಿ ನಾಲಿಗೆ ಎಷ್ಟು ಉದ್ದ ಬೇಕಾದ್ರೂ ಮಾಡ್ಬೋದು. ಈ ಲೋಕದಲ್ಲಿ ಎಂತ ಮಾತುಗಳನ್ನು ಬೇಕಾದ್ರೂ ಆಡ್ಬೋದು. ಆದ್ರೆ ಪ್ರಭುವಿನ ಮುಂದೆ ಮಾತಾಡ್ಲಿಕ್ಕೆ ನಿನಗೆ ಶಕ್ತಿ ಇರೋದಿಲ್ಲ. ಅಲ್ಲಿ ನಾಲಿಗೆ ಉದ್ದ ಮಾಡ್ಲಿಕ್ಕೆ ಆಗಲ್ಲ. ಅಲ್ಲಿ ನೀನು ಮಾತಾಡ್ಬೇಕಾದ್ರೆ ಇಲ್ಲಿ ಬರ್ತಾರಲ್ಲ ಸಪೋರ್ಟ್ಗೆ ಬರ್ತಾರೆ ನೋಡಿ. ನೀವೇನಾದ್ರು ಮಾತಾಡ್ಬೇಕಾದ್ರೆ ನಿಮ್ಮ ಸಂಬಂಧಿಕರು, ನಿಮ್ಮ ಬಂಧು ಬಳಗದರೆಲ್ಲ ಓಡ್ ಬರ್ತಾರೆ. ಏನು ಅವ್ರ ಹತ್ರ ಹಂಗ್ ಮಾತಾಡ್ತಾ ಇದೀಯ, ಏನ್ ಹಿಂಗ್ ಮಾತಾಡ್ತಾ ಇದೀಯ, ನಾವ್ ಯಾರು ಗೊತ್ತಾ, ನಾವು ಪಾಳ್ಯಗಾರರು, ಅಂತವ್ರು ಇಂಥವ್ರು, ನಾವು ಹೊಡಿತೀವಿ, ಬಡಿತೀವಿ, ಹಂಗ್ ಮಾಡ್ಬಿಡ್ತೀವಿ, ಹಿಂಗ್ ಮಾಡ್ತೀವಿ ಅಂತ ಭಯಪಡಿಸ್ತಾರಲ್ಲ. ಈ ನಾಟಕ ಅಲ್ಲ, ಲೋಕದಲ್ಲಿ ಮಾತ್ರ. ಪರಲೋಕದಲ್ಲಿ ದೇವರ ಮುಂದೆ ನಿಂತ್ಕೊಳ್ಬೇಕಾದ್ರೆ, ಪ್ರಭು ಯೇಸು ಕ್ರಿಸ್ತರ ಮುಂದೆ ನಿಂತ್ಕೊಳ್ಬೇಕಾದ್ರೆ ಈ ಜಂಬದ ಮಾತುಗಳು ಯಾವುದನ್ನು ನಡೆಯೋದಿಲ್ಲ. ಹಾಗಾಗಿ ಸಾಧ್ಯವಾದ ಮಟ್ಟಿಗೆ ನಾಲಿಗೆ ಹತೋಟಿಯಲ್ಲಿರಬೇಕು. ಏಕೆಂದ್ರೆ ನರಕದ ಬೀಗದ ಕೈ ನಾಲಿಗೆ. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೆನ್.